ವಂದೇ ಭವಘ್ನಮರಾಸುರಸಿದ್ಧವಂದ್ಯ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಜಿಜ್ಞಾಸ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಅಲ್ಲಿ ಕಪಿಲ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಸುಖರೂಪಃ ಪಾಲ್ಯತೆ ಲೀಯತೆ. ಕಾ ಪಿ ಲ ಊರಿದೆ. ಕಾ ಪಿ ಲ. ಕಾ ಅಂದರೆ ಸುಖ, ಕಂ ಸುಖಂ ಸುಖರೂಪಃ. ಪಿ ಅಂದರೆ ಪಾಲ್ಯತೆ ಇತಿ ಪಿಹಿ. ಲೀಯತೆ ಲೀಯತೆ ಎಲ್ಲ ಅವನಿಂದನೇ ರಕ್ಷಿಸಲ್ಪಡ್ತಾ ಇದೆ, ಅವನ ಲಯ ಹೊಂತ, ಅವನಿಂದ ಸೃಷ್ಟಿಯಾಗಿದೆ, ಅವನ ಆನಂದ ರೂಪನಾಗಿದ್ದಾನೆ. ಇದೆಲ್ಲ ಆಗ್ತಿರೋದು ಯಾವುದಕ್ಕೆ ಅಂದರೆ ಜಗತ್ತನೇ ಅವನು ಸುಖರೂಪನು ಮತ್ತು ಜಗತ್ತನೇನ ಪಾಲ್ಯತೆ ಜಗತ್ತನೇನ ಲೀಯತೆ ಇತಿ ಕಪಿಲಃ. ಕಪಿಲ ಶಬ್ದಕ್ಕೆ ಅರ್ಥ ಪ್ರೀತಿ ಸುಖಂ ಕಮಾನಂದ ಇತ್ಯಭಿಧಾನ. ಈ ಕಾ ಶಬ್ದಕ್ಕೆ ಆನಂದ ಅಂತ ಅರ್ಥ ಯಾಕೆ ಮಾಡಿದಿರಿ ಅಂದರೆ ಪ್ರೀತಿ ಸುಖಂ ಕಂ ಆನಂದ ಇತ್ಯಭಿಧಾನ. ಕಂ ಶಬ್ದಕ್ಕೆ ಕಾ ಅಂದರೆ ಪ್ರೀತಿ, ಸುಖ ಮತ್ತು ಆನಂದ ಇಷ್ಟು ಇರೋದರಿಂದ ಈ ಅರ್ಥ ಆಗುತ್ತೆ ಅಂತ ಹೇಳಿ. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ ಛ. ಜೊತೆಗೆ ಕಾ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ ಅಂತ ಉಪನಿಷತ್ತನ್ನು ಉಲ್ಲೇಖ ಮಾಡಿದರು. ಅದಕ್ಕೆ ಇನ್ನೊಂದು ಆಧಾರ ಕೊಡ್ತಾರೆ. ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ನೇ ಜ್ಞಾನೈ ಬಿಭರ್ತಿ ಜಾಯಮಾನಂಚ ಪಶ್ಯೇತ್ ಸುಖಾದನಂತಾತ್ ಪಾಲನಾತ್ ಲಾಪನಾಚ್ಚ ಯಂ ವೈ ದೇವಂ ಕಪಿಲಮುದಾಹರಂತಿ ಇತಿ ಬಾಭ್ರವ್ಯಶಾಖಾಯಾಂ. ಸುಖಾತ್ ಅನಂತಾತ್ ಪಾಲನಾತ್ ಲಾಪನಾಚ್ಚ ಯಂ ದೇವಂ ಕಪಿಲಮುದಾಹರಂತಿ. ಕಪಿಲ ಶಬ್ದಕ್ಕೆ ಅವ್ರು ಹೇಳಿದ ಅರ್ಥ ಲೀನ, ಇಲ್ಲಿ ಲಾಪನಾಚ್ಚ ಇದೆ. ಅದು ಪಾಠ ಅಂತಾರೆ ಅಷ್ಟೇ. ಅರ್ಥ ಅದು ಬಂದೇನೆ ಎರಡಕ್ಕೊಂದು. ಕಪಿಲಮುದಾಹರಂತಿ ಇತಿ ಚ ಬಾಭ್ರವ್ಯ ಶಾಖಾಯಾಂ. ಯಾವ ಪುಸ್ತಕ ಅದು? ಸರಿ ಇತಿ ಸರಿ. ಉಚ್ಚೈಃ ಶ್ರವಸ ಇದಿಷ್ಟು ಮುಗೀತು. ಸೊ ಕಪಿಲ ಶಬ್ದಕ್ಕೆ ಅರ್ಥ ಹೇಳಿದ ಮೇಲೆ ಇನ್ನು ಉಳಿದು ಯಾವುದರಲ್ಲಿ ಯಾವ್ಯಾವ ಶ್ರೇಷ್ಠ ಅಂದರೆ ಉಚ್ಚೈಶ್ರವಸ ಅಶ್ವಾನಾಂ. ಕುದುರೆಗಳಲ್ಲಿ ಯಾವುದರಲ್ಲಿ ವಿಭೂತಿ ರೂಪ ಇದೆ? ಅಶ್ವಗಳಲ್ಲಿ. ಮತ್ತು ವಿದ್ಧಿಮಾಂ ಅಮೃತೋದ್ಭವಂ. ಯಾವುದದು ಉಚ್ಚೈಶ್ರವಸ್ಸು ಅಂದರೆ ಸಮುದ್ರ ಮಥನ ಕಾಲಕ್ಕೆ ಹೇಳಿದರು. ಐರಾವತೋ ನಾಮ ಸ್ವರ ಐರಾವತ ನಾಮ ಅಂತ ಹೇಳ್ತಾ ಬಂದೆ. ಉಚ್ಚೈಶ್ರವೋ ನಾಮ ತುರಂಗಮೋಭೂತ್ ಕರೀಚ ತಥೈರಾವತ ನಾಮಧೇಯ 10ನೇ ಅಧ್ಯಾಯದಲ್ಲಿ ಬಂದಿದೆ. ಉಚ್ಚೈಶ್ರವ ಅಂತ ಒಂದು ಕುದುರೆ, ಅಚ್ಚ ಬಿಡಿ ಕುದುರೆ, ಬಾಲದ ಸಮೇತ ಎಲ್ಲ ಬಿಡಿ ಇರ್ತಕ್ಕಂಥದ್ದು. ಐರಾವತ ಅದು ಕೂಡ ಬಿಳಿಯಾನೆ. ಐರಾವತ ಬಿಳಿಯಾನೆ ಸಾಕಿದಾಗ ಅಂತಾರಲ್ಲ, ಐರಾವತ ಬಿಳಿಯಾನೆ ವಿಶಿಷ್ಟವಾದ ಅದು ಹಾಂ ಸೊಂಡ್ಲು ಎಷ್ಟಂತದ್ದು ಹೇಳಿಲ್ಲ. ಅಂತೂ ಚತುರ್ದಂತಗಳು, ಹೆಚ್ಚಾಗಿ 4 ದಂತಗಳು ಇರತಕ್ಕಂಥ. ದಂತಗಳು 4, ಸೊಂಡ್ಲಲ್ಲ, ದಂತಗಳು 4. ಅದು ಅಂಥದ್ದು ಒಟ್ಟು ಹುಟ್ಟಿದ್ದು ತುಂಬ ಜಾಸ್ತಿ. ಅದರಲ್ಲಿ ಪ್ರಧಾನವಾದದ್ದು ಐರಾವತ. ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿ ಬಂದಿದ್ದು. ಹೌದು ಅದೇ ಅದಕ್ಕೆ ಹೇಳಿ. ಅದರಲ್ಲಿ ಏನಿದೆ ಈಗ ಅಮೃತೋದ್ಭವಂ ಅಂದರೆ ಅಮೃತ ಮಥನ ಕಾಲಕ್ಕೆ ಹುಟ್ಟಿದ್ದು ಅಂತ ಅರ್ಥ. ಅಮೃತೋದ್ಭವಂ ಅಮೃತ ಮಥನ ಸಮಯೇ ಉದ್ಭೂತಂ. ಅದರಲ್ಲಿ ಎರಡು ಹಾಗೇನೆ. ವಿಚರಿಸುವಾಗ ಐರಾವತನು ಹಾಗೇನೆ. ಗಜೇಂದ್ರಾಣಾಂ ಆನೆಗಳಲ್ಲಿ ಐರಾವತದಲ್ಲಿ ವಿಭೂತಿ ರೂಪ. ಆಮೇಲೆ ಕುದುರೆಗಳಲ್ಲಿ ಉಚ್ಚರಿಸುವ ವಿಭೂತಿ ರೂಪ.
ನರಾಣಾಂಚ ನರಾಧಿಪ, ಮನುಷ್ಯರೊಳಗೆ ರಾಜನಲ್ಲಿ ವಿಭೂತಿ ರೂಪ. ಅದಕ್ಕೇನೆ ರಾಜಾಜ್ಞೆನ ಏನಂತ ಕರೀತಾರೆ, ಒಬ್ಬೇ ಮಾಡಬೇಕು. ಜನಗಳಿಗೆ ಅದೆಲ್ಲ ಕಾಮನ್ ಸೆನ್ಸ್ ಇರೋದಿಲ್ಲ, ಒಪ್ಪಬೇಕದಲ್ಲ. ರಾಜರು ಎಂಥವರೇ ಇರಲಿ, ಅವನು ಆಜ್ಞೆ ಮಾಡಿದ್ದಾನೀಗ. ಅದಕ್ಕೆ ನಾವು ಮನಸ್ಸಲ್ಲಿ ಏನಾದ್ರು ಅದ್ರ ಬಗ್ಗೆ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ. ಹೊರಗಡೆ ಏನು ಮಾಡ್ಕೊಳ್ಳೋಕೆ ಹೋಗಬಾರ್ದು, ಅಗೇನೆಸ್ಟ್. ಆ ತೀರ ಯಾವುದಕ್ಕೆ ಅಗೇನೆಸ್ಟ್ ಆಗಬೇಕು, ಅದು ತಾತ್ವಿಕ ವಿಚಾರ ಬಂದು ಭಗವಂತನ ಸರ್ವೋತ್ತಮತ್ವ ಧಕ್ಕೆ ಬಂದರೆ ಅದು ಬೇರೆ ಮಾತು. ಅದು ಬಿಟ್ಟು ಬೇರೆ ವಿಷಯಗಳು ಬಂದಾಗ ಏನು ಮಾಡಬೇಕು, ಅದಕ್ಕೆಲ್ಲ ಈ ಟ್ಯಾಕ್ಸ್ ಹೆಚ್ಚು ಕಡಿಮೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ಅದು ಕೊಡಬೇಕಷ್ಟು, ಬೇರೆ ದಾರಿಯಲ್ಲೇ ಹೊರತು ಅದಕ್ಕೆ ಪ್ರೊಟೆಸ್ಟ್ ಮಾಡೋದಲ್ಲ. ಪ್ರೊಟೆಸ್ಟ್ ಮಾಡೋದಕ್ಕೆ ಒಂದು ಇರ್ತದೆ ಆ ವ್ಯವಸ್ಥೆ, ಅದು ಬೇರೆ. ಅದು ಇವನು ವೈಯಕ್ತಿಕವಾಗಿ ದ್ವೇಷ ಮಾಡೋಕ್ಕೆ ಕಾರಣ ಇಲ್ಲ. ಅದಕ್ಕೆ ಹಿಂದೆಲ್ಲ ಮೈಸೂರು ಮಹಾರಾಜರವರಿಗೆಲ್ಲ ಕೂಡ ಸಂಬೋಧನೆ ಮಾಡಬೇಕಾದ್ರೆ ಆಳುವ ಮಹಾಸ್ವಾಮಿಗಳು ಅಂತ ಕರೀತಾ ಇದ್ದರು. ಆಳುವ ಮಹಾಸ್ವಾಮಿಗಳು ಅಂತಲೇ ಕರೆಯೋದು. ಎಲ್ಲ ವಿದ್ವಾಂಸ ಎಲ್ಲರೂ ಸಂಬೋಧನೆ ಮಾಡಬೇಕಾಗಿದ್ದೇ ಹಾಗಿತ್ತು. ಅವ್ರ ರಾಜರು ಹಾಗೇ ಇರ್ತಿದ್ರು, ಪ್ರಜೆಗಳ ಬಗ್ಗೆ ಭಾರಿ ಕನ್ಸರ್ನ್ ಇರ್ತಿತ್ತು ಅವರಿಗೆ. ಇರಲಿ ಬಿಡಲಿ, ಸನ್ನಿಧಾನ ಪವರನ್ನು ಸನ್ನಿಧಾನ ಇರುತ್ತೋ ಇಲ್ಲೋ ಈಗ ಇದೆ, ಅದು ಗೌರವಿಸ್ಬೇಕು. ವ್ಯಕ್ತಿ ಬೇರೆ, ಪವರ್ ಬೇರೆ. ಪವರ್ನಲ್ಲಿ ವಿಭೂತಿ ರೂಪ ಇರೋದರಿಂದಾಗಿಯೇ ಅದಕ್ಕೆ ಡ್ಯೂ ರೆಸ್ಪೆಕ್ಟ್ ಕೊಡಲೇಬೇಕು. ಅದಕ್ಕೆ ಉಳಿದೆಲ್ಲ ತಾತ್ವಿಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ವಿಮರ್ಶೆ ಅದು ತಪ್ಪಲ್ಲ. ಅದು ದ್ವೇಷ ಇತ್ಯಾದಿಗಳು ಬೇರೆ. ಅದು ವೇರಣಂಥವರಿದ್ದಾಗ ದ್ವೇಷ ಇತ್ಯಾದಿ ಮಾಡಬೇಕು. ಅದಕ್ಕೆ ರಾಜರಲ್ಲಿ ಸನ್ನಿಧಾನ ಇದೆ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧಕ್. ಆಯುಧಗಳಲ್ಲಿ ವಜ್ರಾಯುಧದಲ್ಲಿ ಸನ್ನಿಧಾನ ಇದೆ. ಇಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ. ಚಕ್ರ ಭಾರಿ ಶ್ರೇಷ್ಠ, ಸುದರ್ಶನ ಚಕ್ರ, ಇಲ್ಲಿ ವಜ್ರ ಅಂತ ಹೇಳಿಬಿಟ್ರಲ್ಲ ಅಂತ ಪ್ರಶ್ನೆ. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅದನ್ನು ನೆನಪಿರಬೇಕು. ಧೇನೂನಾಮಸ್ಮಿ ಕಾಮಧಕ್. ಧೇನುಗಳಲ್ಲಿ ವಿಭೂತಿ ರೂಪ ಯಾವುದಿದೆ, ಕಾಮಧೇನುವಿನಲ್ಲಿ ವಿಭೂತಿ ರೂಪ ಇದೆ. ಪ್ರಜನಶ್ಚಾಸ್ಮಿ ಕಂದರ್ಪ. ಕಂದರ್ಪ ಈ ಹುಟ್ಟಿಸ್ತಕ್ಕಂಥ ವಸ್ತುಗಳಲ್ಲಿ ಕಂದರ್ಪ, ಕಾಮನಲ್ಲಿ ವಿಭೂತಿ ರೂಪ ಇದೆ. ಸರ್ಪಾಣಾಮಸ್ಮಿ ವಾಸುಕಿ. ಸರ್ಪಗಳಲ್ಲಿ ವಾಸುಕಿಯಲ್ಲಿ ವಿಭೂತಿ ರೂಪ. ಅನಂತಶ್ಚಾಸ್ಮಿ ನಾಗಾನಾಂ. ನಾಗಗಳಲ್ಲಿ ಅನಂತ, ಶೇಷನಲ್ಲಿ ವಿಭೂತಿ ರೂಪ. ಸರ್ಪಗಳು ಬೇರೆ, ನಾಗಗಳು ಬೇರೆ. ಯಾತಕ್ಕೆಂದರೆ ಒಂದು ಹೆಡೆ ಇದ್ದರೆ ಅದು ಸರ್ಪ, ಹೆಚ್ಚೆಡೆ ಇದ್ದರೆ ಅದು ನಾಗ. ಇವತ್ತು ಕಲಿಯುಗದಲ್ಲಿ ನಾಗಗಳು ಕಾಣಿಸೋದೇ ಇಲ್ಲ, ಗೊತ್ತಾಯ್ತು. ಇದ್ರೂ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಸರ್ಪಗಳಿಗೆ ರಾಜ ಯಾರು, ವಾಸುಕಿ. ಅನಂತ ನಾಗಗಳಿಗೆ. ಅದಕ್ಕೆ 1000 ಹೆಡೆ. ಶೇಷದೇವರಿಗೆ ಎಷ್ಟಿದೆ, 1000 ಹೆಡೆ ಆದರೆ ಅನಂತಶ್ಚಾಸ್ಮಿ ನಾಗಾನಾಂ. ವರುಣಃ ಯಾದಸಾಮಹಂ. ಯಾದಸಾಮಹಂ ವರುಣಃ. ಯಾದಸ್ಸು ಅಂದರೆ ಜಲಚರಗಳು. ಜಲಚರಗಳಲ್ಲಿ ವರುಣ ನಾನು. ವರುಣ ಜಲಚರಣ ಅಲ್ಲ, ಹೇಳಿದ್ದದೆಲ್ಲ ಅವರು ಅದು ಒಂದೇ ನೋಡಿದ್ದಾರೆ. ಎಲ್ಲ ನೋಡಿಬಿಟ್ರೆ ನೋಡಿ ಎಷ್ಟು ವಿರೋಧ ಕಾಣಿಸುತ್ತೆ. ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಪಿತೃಣಾಂ ಅರ್ಯಮಾ ಚಾಸ್ಮಿ. ಪಿತೃಗಳಲ್ಲಿ ಅರ್ಯಮ ಅಂತ ಒಬ್ಬ ಪಿತೃ, ಅಲ್ಲಿ ಅವರಲ್ಲಿ ನಾನು ಇದ್ದೇನೆ. ಸಂಯಮತಾಂ. ನೇಮನ ಮಾಡುವವರಲ್ಲಿ ಯಮದೇವರಲ್ಲಿ ಇದ್ದೇನೆ, ವಿಭೂತಿ ರೂಪ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ. ದೈತ್ಯರಲ್ಲೂ ವಿಭೂತಿ ರೂಪ ಇದೆ. ಯಾರಲ್ಲಿ, ಪ್ರಹ್ಲಾದನಲ್ಲಿ. ಕಾಲಃ ಕಲಯತಾಮಹಂ. ಈ ಕಲಯತಾಂ ಅಂದರೆ ಕಲಯತಾಂ ಅಂದ್ರೇನು, ಯಾಪನೆ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಕಾಲದಲ್ಲಿ ಸನ್ನಿಧಾನ ಇದೆ. ಕಾಲನೇ ದೇವರಲ್ಲ, ಕಾಲದಲ್ಲಿ ವಿಭೂತಿ ರೂಪ ಇದೆ. ಐರಾವತನೇ ದೇವರಲ್ಲ, ವಿಭೂತಿ ರೂಪ ಇದೆ. ಇಲ್ಲಿ ಅಹಂ ಅಹಂ ಅಂತಲೇ ಹೇಳ್ತಾ ಹೋಗ್ತಾನೆ. ಇದಕ್ಕೆ ಅವರು ಕೂಡ ಏನಂತ ಅರ್ಥ ಬರೀತಾರೆ, ಅಭೇದ ಹೇಳೋದಿಲ್ಲ. ಆಶ್ಚರ್ಯ ಅಂದರೆ ಅಭೇದ ಹೇಳೋದಿಲ್ಲ. ಅಷ್ಟು ವಾಕ್ಯ ಇದ್ದರೂ ಅಭೇದ ಹೇಳೋದಿಲ್ಲ. ಮತ್ತು ಅಹಂ ಬ್ರಹ್ಮಾಸ್ಮಿ ಯಾಕೆ ಹೇಳ್ತೀರ ಹಾಗಿದ್ರೆ? ಇವು ಅಕಸ್ಮಾತ್ ಹೇಳಿದ್ರು ಅಂಥ ವ್ಯತ್ಯಾಸ ಬರೋಲ್ಲ ಸಣ್ಣ ಪುಟ್ಟದಕ್ಕೆ. ಎಲ್ಲದು ಜಡ ಏನೇನು ಆಗೋ ABCDಗಳೆಲ್ಲ ಆಗೋಗ್ಬಿಟ್ರೆ ಎಷ್ಟು ಅನ್ಯಾಯ ಆಗೋದಿಲ್ಲ. ಇದಕ್ಕೆ ಯಾಕೆ ಮಾಡಲಿಲ್ಲ? ಉತ್ತರ ಇದೆ, ಸೆಕೆಂಡರಿ ಇದೆಲ್ಲ. ಅದು ಮಹಾವಾಕ್ಯಗಳಾದ್ದರಿಂದ ಅದೇ ಅರ್ಥನೇ ಮಾಡಬೇಕು. ಮಹಾವಾಕ್ಯಕ್ಕೆ ಇನ್ನೂ ಒಳ್ಳೆಯ ಅರ್ಥ ಮಾಡಬೇಕೆ ಹೊರತು ಏನು ಮಾಡಬಾರ್ದು, ಲಘುವಾಗಿ ತೊಗೊಳ್ಬಾರ್ದು. ನಾನು ಹಾಂ, ಅಲ್ಲಿ ಪವರ್ ಅದು ಒಬ್ಬ ಇದೇ. ಇವತ್ತು ಲೋಕದೊಳಗೆ ಅಷ್ಟಿದೆ ಪವರ್ ಅಂದರೆ ಪವರ್. ಅದಿರೋವರೆಗೂ ರಿಟೈರ್ ಆಗೋವರೆಗೂ ಅವ್ರು ಇದ್ದಿದ್ದೇನೆ. ಆ ಪವರ್ ಬೇರೆ, ವ್ಯಕ್ತಿ ಬೇರೆ. ಪವರ್ ಹೋಯ್ತು ಅಂದರೆ ವಿಭೂತಿ ರೂಪ ಹೋಯ್ತು ಅಂತ. ಅಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಕ್ರೆಡಿಟ್ ಅದಕ್ಕೆ ಹೋಗುತ್ತೆ. ಕೆಟ್ಟದ್ದು ಮಾಡಿದಾಗ ಇವನಿಗೆ ಪಾಪ ಬರುತ್ತೆ ಮಾಡಿದವನಿಗೆ. ಬಟ್ ಇವರ ಪ್ರಜೆಗಳು ಹೇಗಿರಬೇಕು ಹಾಗಿರಬೇಕು. ಅವ್ರು ತಮ್ಮ ಏನಿಲ್ಲ, ನಮಸ್ಕಾರ ಅಧಿಕಾರಿ ಸಲ್ಯೂಟ್ ಹೋಯ್ತಿರಲ್ಲ ನೀವೀಗ. ಪವರ್ ಅದು, ಸುಪೀರಿಯರ್ ಆಫೀಸರ್ ಅಂದರೆ ಸನ್ನಿಧಾನ, ಅದಕ್ಕೆ ನಮಸ್ಕಾರ ಅಷ್ಟೇ. ಅದು ಹೇಳಿದ್ದಾರೆ, ಹಿಂದೆ ಗಲಾಟೆ ಮಾಡ್ಕೊಂಡು ಕೆಲಸ ಬಿಟ್ಟವ್ರು ಇದ್ದಾರೆ, ಏನೇನೋ ಮಾಡಿ ಶಿಕ್ಷೆಗೆ ಒಳಗಾದವರು ಇದ್ದಾರೆ. ಹಾಗೆಲ್ಲ ಮಾಡಬಾರ್ದು. ಇಲ್ಲ ಕೆಲಸಕ್ಕೆ ಸೇರಬಾರ್ದು ಅಷ್ಟೇ. ಸೇರಿದರೆ ಗೌರವಿಸಿ ಅಲ್ಲಿಂದ ಬಯಸೋ ಬರೋದಕ್ಕಿಂತ ಹೋಗಲೇಬಾರ್ದು. ಈಗ ಅದಿಲ್ಲದೆ ಹೋದರೆ ಅದು ಜೀವನ ಯಾತ್ರೆ ನಡಿಬೇಕಾದ್ರೆ ಕೆಲವು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಆಚಾರ್ಯ ಉಪಾಯ ಹೇಳಿಬಿಟ್ಟಿದ್ದಾರೆ. ಅಧಿಕಾರಕ್ಕೆ ನಮಸ್ಕಾರ. ಯಾವುದಕ್ಕಲ್ಲ, ವ್ಯಕ್ತಿಗಲ್ಲ. ವ್ಯಕ್ತಿ ಒಳ್ಳೆಯವನಾದರೆ ಈ ವ್ಯಕ್ತಿಗೂ ನಮಸ್ಕಾರ, ಅದಕ್ಕೂ ನಮಸ್ಕಾರ. ಈ ಸಿಂಪಲ್ ಸೊಲ್ಯೂಷನ್ ಕೊಟ್ಟಿರೋದ್ರಿಂದ ನಾವು ಆಪತ್ಕಾಲದ ಪ್ರಶ್ನೆ ಬರೋದೇ ಇಲ್ಲ. ಎಂಥ ಆಪತ್ತಲ್ಲೂ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ಕೊಳ್ಳೋದಕ್ಕೆ ಆಪತ್ತೇನು ಅಡ್ಡಿ ಆಗುತ್ತೆ? ಯಾವುದೂ ಆಪತ್ತಾಗಲ್ಲ. ಅದಕ್ಕೆ ಅನುಸಂಧಾನ ಅಂತ ಹೇಳಿದ ಮೇಲೆ ಹೊರಗಿನವ್ರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ.
ಅದಕ್ಕೆ ಪ್ರಹ್ಲಾದ ಕೇರೆ ಮಾಡ್ತಿದ್ದಿಲ್ಲ, ದೇವ್ರ ಸ್ಮರಣೆ ಮಾಡ್ಕೊಂಡೇ ಇರ್ತಾರೆ. ಏನಾದ್ರು ಮಾಡ್ಕೊಂಡು ಏನಾಯ್ತು, ಏನಾಗಲಿಲ್ಲ. ಕಾಲಹ ಆಮೇಲೆ ಮೃಗಾಣಾಂಚ ಮೃಗೇಂದ್ರೋಹಂ, ಮೃಗಗಳಲ್ಲಿ ಸಿಂಹದಲ್ಲಿ, ಮೃಗೇಂದ್ರ ಅಂದರೆ ಸಿಂಹದಲ್ಲಿದ್ದೇನೆ, ಅದಕ್ಕೆ ಮೃಗರಾಜ ಅಂತಲೇ ಹೆಸರು ಅದಕ್ಕೆ. ವೈನತೇಯಶ್ಚ ಪಕ್ಷಿಣಾಂ, ಪಕ್ಷಿಗಳಲ್ಲಿ ವೈನತೇಯ ಯಾರು, ಗರುಡ. ವೈನತೇಯ ಅಂತ ಯಾತಕ್ಕೆ ಹೆಸರು, ವಿನತೆ ತಾಯಿ ಹೆಸರು ವಿನತ. ಕುಂತಿ ಮಕ್ಕಳು ಕೌಂತೆಯರು ಹೇಗೋ, ರಾಧೆ ಮಗ ರಾಧೇಯ ಹೇಗೋ, ವಿನತೆಯ ಮಗ ವೈನತೇಯ. ಪಕ್ಷಿಣಾಂ ಪವನಃ ಪವತಾಮಸ್ಮಿ, ಪವತಾಂ ಪವಿತ್ರ ಮಾಡುವ ವಸ್ತುಗಳಲ್ಲಿ ಪವನಲ್ಲಿ ನಾನಿದ್ದೇನೆ. ಪವಿತ್ರ ವಸ್ತುಗಳಲ್ಲಿ ವಾಯುದೇವರಿಗಿಂತ ಹೆಚ್ಚು ಪವಿತ್ರ ಮಾಡೋರಿಲ್ಲ, ಅದು ಮುಟ್ಟಿದ್ದೇ ಪಾವನ, ಪವನ ಮುಟ್ಟಿದ್ರೆ ಪಾವನ. ರಾಮ ಶಸ್ತ್ರಭೃತಾಮಹಂ ರಾಮ, ಇದು ಸರಿ, ಶಸ್ತ್ರ ರಾಮ ನಾನು, ಡೈರೆಕ್ಟ್ ರಾಮನೇ, ರಾಮನ ಸನ್ನಿಧಾನ ಅಂತ ಹೇಳಬಾರ್ದು, ರಾಮನೇ ಹೊರತು ಬೇರೆ. ಕಪಿಲನೇ. ಮುಂದೆ ಝಷಾಣಾಂ ಮಕರಶ್ಚಾಸ್ಪಿ, ಇದರಲ್ಲಿ ಜಲಚರಗಳಲ್ಲಿ ವಿಶೇಷವಾಗಿ ಮೀನಿನ ವೆರೈಟಿ. ಮಕರ ಅಂಬೋದು ಬರೀ ಮೀನಲ್ಲ, ಮೀನಿನೊಂದು ವಿಶೇಷ ಮೀನು. ವೃಕ್ಷಗಳಲ್ಲಿ ಶಿಂಶುಪಾ ವೃಕ್ಷ ಇತ್ಯಾದಿ ವೃಕ್ಷ ಕರೀತೇವೆ, ವೃಕ್ಷ ಅಂಬೋದು ಹೌದು, ಸ್ಪೆಷಲ್ ಹೇಗೋ ಹಾಗೆ. ಝಷಾಣಾಂ, ಜಷ ಶಬ್ದಕ್ಕೆ ಮೀನು ಅಂತ ಡೈರೆಕ್ಟ್ ಮೀನಿಂಗ್. ಅದು ಮಕರ ಅಂಬೋದು ಮೊದಲೇ ಹೇಳಿದಂತೆ ಚಂದ್ರ ನಕ್ಷತ್ರ ಅಲ್ಲದೆ ಹೇಗೆ ರೂಪ ಹೊಂದಿದ್ದಾನೋ ಅದು ಬರೀ ಮೀನಲ್ಲ. ಮಕರ ಅಂತ ಮಕರಾಕೃತಿ, ಮಕರ ಕುಂಡಲ ಅಂತ ಹಾಕ್ತಾರೆ ನೋಡಿ ಕಿವಿಗಳಿಗೆಲ್ಲ. ಮಕರ ಕುಂಡಲ ಅಂದರೆ ಏನು, ಮಕರಾಕಾರದ ಕುಂಡಲ ಹೀಗೆ ಬಂದಿರುತ್ತೆ. ಮೀನಿಗಿಂತ ಬೇರೆ ನೋಡೋದಕ್ಕೆ ಮೀನು ಇದು ಬೆಕ್ಕು ಹುಲಿ ಒಂದೇ ರೀತಿ ಕಾಣುತ್ತೆ, ಎರಡು ಒಂದೇ ಅಂತ ಸಾಕ್ಲಕ್ಕೆ ಹೋದ್ರೆ ಏನಾಗುತ್ತೆ, ಹಾಗಾಗತ್ತೆ. ಯಾವುದೋ ಬರೀ ಮಕರದಲ್ಲಿ ಇದೆ. ಮಕರ ಅಂದರೆ ಮೊಸಳೆ ಅಂತ ಒಂದು ಅರ್ಥ. ಸಮುದ್ರದಲ್ಲಿ ಮೊಸಳೆ ಇರೋಲ್ಲ, ಮೊಸಳೆ ಇರೋದಿಲ್ಲ, ಅಲ್ಲಿ ಮಕರ ಇರುತ್ತೆ, ಬೇರೆ ವೆರೈಟಿ ಅದು, ಅದರಲ್ಲೇ ವೆರೈಟಿಗಳು. ಝಷಾಣ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ, ಹರಿತಕ್ಕಂಥ ನದಿಗಳಲ್ಲಿ ಜಾಹ್ನವಿ, ಗಂಗಾ ನದಿಯಲ್ಲಿ ನಾನಿದ್ದೇನೆ, ವಿಭೂತಿ ರೂಪ. ಈ ಮಕರ ಅಂದರೆ ಮಕರ ಅಂಥೇಳಿ ಮೀನಲ್ಲ, ಮಕರ ಅಂತ ಮೊಸಳೆನೂ ಅಲ್ಲ. ಮೊಸಳೆ ಬರೆದ್ರೆ ತಪ್ಪೇ ಅದು, ಹೊಸ ಬರೀ ಆ ಪ್ರಾಣಿ ನಮಗೆ ಸಿಗಲ್ಲ, ಅದು ಕೆಲವೆಲ್ಲ ಸಿಗಲ್ಲ. ರಾಜಹಂಸ ಇರುತ್ತೆ, ಎಲ್ಲ ಕಡೆ ಕಾಣಿಸೋದೇ ಇಲ್ಲ ಅದು. ಮಾನಸ ಸರೋವರದಲ್ಲಿ ಮಾತ್ರ ಇರುತ್ತೆ ಅಂತೇಳಿ, ಅಲ್ಲೂ ಕೂಡ ಹೋದವ್ರಿಗೆ ಕಾಣಿಸೋದಿಲ್ಲ, ದೂರ ಕಂಡಾಗುತ್ತೆ ಅಂತ ಹೇಳ್ತಾರಂತ ಅಷ್ಟೇ, ದೂರ ಕಂಡಾಗುತ್ತೆ ಅಂತೇಳಿ. ಅದು ಬಕಪಕ್ಷಿ, ಬಕ ಬೆಳಗಿರುತ್ತೆ, ಹಂಸನೂ ಬೆಳಗಿರುತ್ತೆ. ಅದ್ರ ಕೊಕ್ಕಿನ ಡಿಫ್ರೆನ್ಸ್, ಕೆಂಪು ಕೊಕ್ಕು, ಇದು ಕೆಂಪು ಕೊಕ್ಕು ಇರೋದಿಲ್ಲ ಇದಕ್ಕೆ, ಅದು ವಿಶೇಷ. ಅದು ಯಾವುದು ಬಕಾಸುರ, ಬಕಪಕ್ಷಿ. ಅದು ಬಕಪಕ್ಷಿ ಎಲ್ಲ ಕಡೆ ಸಿಗುತ್ತೆ, ಎಲ್ಲಿ ನೀರಲ್ಲಿ ಬಕಪಕ್ಷಿ ಕಾಮನ್, ಬಕಪಕ್ಷಿ ಕೆಲವು ಅದನ್ನು ಹಂಸ ಅಂತ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಅನಂತಶ್ಚಾಸ್ಮಿ ನಾಗಾನಾಂ, ಮುಂದೆ ಶಸ್ತ್ರಭೃತಾಮಹಂ, ಕಲಿಯುಗದಲ್ಲಿ ಕೆಲವು ಪದಾರ್ಥಗಳು ಕಂಡು ಬೀಳೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಯಾವುದೋ ಒಂದು ಪ್ರಾಣಿ ಹಾಕಿದ್ದಾರೆ ಪೇಪರ್ನಲ್ಲಿ, 10 ವರ್ಷ ಸಿಕ್ಕಿದ್ದಲ್ಲಿ ಮತ್ತೆ ಕಾಣಿಸ್ತಾ ಇದೆ ಅಂತೇಳಿ. ಕೆಲವು ಕಾಣಿಸೋದೇ ಇಲ್ಲ, ಕೆಲವು ವರ್ಷ ಗ್ಯಾಪ್ ಮಧ್ಯೆ ಕಾಣಿಸ್ತಾ ಇರ್ತಾರೆ. ಇವ್ರ ಮಾತು ನಂಬಿಕೊಂಡು ಎಲ್ಲ ಸುಳ್ಳು ಅಂತ ಹೇಳಬಾರ್ದು. ಇವರು ತಮ್ಮ ಕಾಣದ್ದೆಲ್ಲ ಸುಳ್ಳು ಅಂದ್ಬೇಕು. ಇನ್ನೊಬ್ಬ ರೀತಿ ಚಾರ್ವಾಕರು, ತಮಗೆ ಕಂಡದ್ದೆಲ್ಲ ಸತ್ತ, ಉಳಿದೆಲ್ಲ ಸುಳ್ಳು, ತಪ್ಪದು. ನಮಗೆ ಕಾಣದೇ ಪದ ಇವತ್ತಿಲ್ಲ ಅಷ್ಟೇ. ಎಷ್ಟೋ ಪ್ರಾಣಿ ಡೈನೋಸಾರ್ ಹೋಗ್ತಾರೆ, ಅದು ಭಯಾನಕ ಪ್ರಾಣಿ, ಅದು ಇದ್ದದನ್ನು ಒಪ್ತಾರೆ. ಅಂದರೆ ಒಂಥರ ಅರ್ಧ ಜರತೀಯ, ಒಂದು ಒಪ್ಪೋದು ಒಂದು ಬಿಡೋದು, ಒಂದು ಆಧಾರ ಇದ್ದಲ್ಲಿ ಒಪ್ಪಬೇಕಷ್ಟೇ. ಯಾರ ಹೇಳಿದ್ದಲ್ಲ, ವ್ಯಾಲಿಡ್ ಸ್ಕ್ರಿಪ್ಚರಲ್ಲಿ ಬಂದ ಕಾಲಕ್ಕೆ ಈಗ ಅದಿಲ್ಲ ಅಂದರೆ ಇಲ್ಲ ಅಷ್ಟೇ ಹೊರತು ಇದೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳಬಾರ್ದು. ಯಾವುದಕ್ಕೆ ಇದು ದೊಡ್ಡ ಪ್ರಾಣಿಗಳು ಬಿಡ, ಬಕಾಸುರಲ್ಲಿ ಯಾವ ಸೈಜ್ ಅವರೆಲ್ಲ ನಡೆದ್ರೆ ಭೂಮಿ ನಡಕ್ತಿತ್ತಂತ, ಅಂಥ ಭಯಾನಕ ವ್ಯಕ್ತಿಗಳು. ಬಕಾಸುರ, ಹಿಡಿಂಬಾಸುರಲ್ಲಿ ಹಾಗಿದ್ದವರೇ, ವೆರೈಟಿಗಳು ಅವೆಲ್ಲ ಕೂಡ ಅಷ್ಟೆ. ಡೈನೋಸಾರ್ ಒಂದೇ ಗೊತ್ತಷ್ಟು, ಅದೆಲ್ಲ ವೆರೈಟಿಗಳಿದ್ದಾಗ ಅವೆಲ್ಲ. ಅದೇ ಅದು ಹೇಳಿದ್ದು ಅದೇ, ಆದರೆ ಆ ಥರ ಇರುತ್ತೆ. ನಿಮಗೆ ನಮಗೆ ಕಾಡ ಮರ ಹುಡುಕ್ತೇನೆ, ಹೋಗ್ಬಿಟ್ರೆ ನೀವು ಸಿಗೋದಿಲ್ಲ. ಇವತ್ತು ಹುಲಿನ ಕಾಡಲ್ಲಿ ನೋಡೋದೇ, ಜುಗುಲಲ್ಲಿ ನೋಡಿರ್ತಾರೆ, ಕಾಡಲ್ಲಿ ನೋಡಿದ್ರೆ ಹೋಗೇ ಬಿಟ್ಟಿರ್ತಾರೆ, ಹಾಗಾಗುತ್ತೆ. ಉಳಿದ್ರೆ ಪುಣ್ಯ ಅಷ್ಟೇ, ವೆರಿ ರೇರ್ ಉಳಿಯೋದು. ಶಸ್ತ್ರಭೃತಾಮಹಂ ಝಷಾಣ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಇಲ್ಲ ರಾಮ ಶಬ್ದ ಬಂತೀಗ, ಆಚಾರ್ಯ ಎಲ್ಲಿ ದೇವರ ಹೆಸರು ಬರುತ್ತೋ ಅದಕ್ಕೆ ಮಾತ್ರ ನಿರ್ವಚನ ಹೇಳ್ತಾರೆ. ಕಪಿಲ ಆಯಿತು, ರಾಮ ಹೇಳ್ತಾರೆ. ಆನಂದ ವಿಷ್ಣು ಬಂತು ಮೊದಲು, ವಿಷ್ಣು, ಕಪಿಲ, ಈಗ ರಾಮ. ಆನಂದ ರೂಪತ್ವಾತ್ ಪೂರ್ಣತ್ವಾತ್ ಲೋಕರಮಣಾಚ್ಚ ರಾಮ, 3 ಅರ್ಥ ಹೇಳಿದರು. ಆನಂದ ರೂಪನಾಗಿರೋದ್ರಿಂದ ರಾಮ, ಪರಿಪೂರ್ಣನಾಗಿರೋದ್ರಿಂದ ರಾಮ, ಲೋಕಕ್ಕೆ ಆನಂದ ಕೊಡೋದ್ರಿಂದ ರಾಮ. ರಮತೆ ಇತಿ ರಾಮ, ರಮಯತಿ ಇತಿ ರಾಮ, ಮತ್ತು ಪೂರ್ಣ ಇತಿ ರಾಮ, 3 ಆಯಿತು. ಅದಕ್ಕೆ ಅರ್ಥ ಮತ್ತೆ ಆನಂದ ರೂಪೋ ನಿಷ್ಪರಿಣಾಮ ಏಷಃ
ಲೋಕಶ್ಚೈತಸ್ಮಾತ್ ರಮತೆ ತೇನ ರಾಮಃ. ಮತ್ತು ನಿಷ್ಪರಿಣಾಮ ಅಂದರೆ ಪೂರ್ಣ. ಲೋಕತಶ್ಚ ಲೋಕಕ್ಕೆ ಆನಂದ ಕೊಡ್ತಾನಾದ್ದರಿಂದ ರಮತೆ ತೇನ ರಾಮಃ. ತಸ್ಮಾತ್ ರಮತೆ ತೇನ ರಾಮಃ ಇತಿ ಶಾಂಡಿಲ್ಯ ಶಾಖಾಯಾಮ್. ರಶ್ಚ ಅಮಶ್ಚೇತಿ ವ್ಯುತ್ಪತ್ತಿ. ರಶ್ಚಾಸೌ ಅಮಶ್ಚ ರಾಮ ಅಂತ ವ್ಯುತ್ಪತ್ತಿ. ಅದಕ್ಕೆ ಅರ್ಥ ಮಾಡಿದರೆ ಅರ್ಥ ಬರುತ್ತೆ ಅಂತೇಳಿ ಟೀಕಾರ ಅದೆಲ್ಲ ಸೋರಿಸ್ತಾರೆ. ಪ್ರಮೇಯ ದೀಪಿಕಾದಲ್ಲಿ ಹೇಗೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವರ್ಗಾಣಾಮಾತಿರಂತಶ್ಚ ಮಧ್ಯಂಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ. ನೋಡಿ, ಅಧ್ಯಾತ್ಮವಿದ್ಯಾ ಸರ್ಗಾಣಾಂ ಆದಿರಂತಶ್ಚ, ಸೃಷ್ಟಿಗಳಿಗೆ ಆದಿ ಮತ್ತು ಅಂತ್ಯ ಎರಡೂ ನಾನೇ. ಮಧ್ಯನೂ ನಾನೇ. ಅಹಮರ್ಜುನ ಅಂದರೆ ಸೃಷ್ಟಿ ಸ್ಥಿತಿ ಲಯ ಮೂರು ತನ್ನಿಂದನೇ ಅಂತ ಅರ್ಥ. ಅಧ್ಯಾತ್ಮವಿದ್ಯಾ ವಿದ್ಯಾನಾಂ, ವಿದ್ಯೆಗಳಲ್ಲಿ ಯಾವುದು? ಅಧ್ಯಾತ್ಮವಿದ್ಯೆ. ರಾಜವಿದ್ಯಾ ಅಂತ ರಾಜವಿದ್ಯಾ ರಾಜಗುಹ್ಯಂ ಅಧ್ಯಾತ್ಮವಿದ್ಯಾ. ಅದನ್ನು ತಿಳ್ಕೊಂಡಿಲ್ಲ. ಎಲ್ಲರಿಗೂ ಬೇಕಾದ ಮಿನಿಮಮ್, ಎಲ್ಲರಿಗೂ ಕಾಮನ್ ಫ್ಯಾಕ್ಟರ್ ವಿದ್ಯೆ ಯಾವುದು ಅಂದರೆ ಅಧ್ಯಾತ್ಮವಿದ್ಯೆ. ಅದನ್ನು ಕಾಮನ್ನಾಗಿ ಎಲ್ಲರೂ ಬಿಟ್ಬಿಟ್ರು, ಹಾಗಾಯಿತು, ಪಜಿತಿ ಆಯಿತು. ಅದಿಲ್ಲದೆ ಹೋದರೆ ಪ್ರಯೋಜನವೇ ಇಲ್ಲ. ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ಅಲ್ಲಿ ವಿಭೂತಿ ರೂಪ ಇದೆ. ವಾದ ಪ್ರವದತಾಮಹಂ, ಕಥೆಗಳಲ್ಲಿ ವಾದಕಥೆ ನಾನು. ವೆರಿ ಸಿಂಪಲ್. ಯಾತಕ್ಕೆ? ತತ್ವನಿರ್ಣಯ ಮಾಡೋದ್ರಿಂದ ವಾದಕಥೆಯಲ್ಲಿ ಸನ್ನಿಧಾನ ಇದೆ. ಅದು ವಾದಕಥೆ ಮಾಡಬೇಕು ಯಾವಾಗಲೂ. ದೇವರು ಅವನಿಗೆ ನಿಂತ ವಿಷಯ ವಿವೃತಿ ಬಿಟ್ಟು ಕಾಪಾಡ್ತಾನೆ. ಮಾತೆತ್ತಿದ್ರೆ ಜಗಳ, ಕೆಲವರು ಮಾತಾಡಿ ನೆಗೆಟಿವೇ, ಬಾಯಿ ಬಿಟ್ಟ ಅಂದರೆ ಕೆಟ್ಟ ಅಂತ ಅರ್ಥ. ಹಾಗಿರಬಾರ್ದು. ವಿರೋಧ ಮಾಡೋದು ಅಂದರೆ ಉದಾಹರಣೆಗೆ ಒಬ್ಬ ಸುಮ್ಮನೆ ಕೂತಿರ್ಲಿಕ್ಕೆ ಎರಡು ಕಾರಣ. ಒಬ್ಬರು ಮಾತಾಡ್ತಾನೆ, ಸುಮ್ಮನೆ ಕೊಡೋದಕ್ಕೆ ಎರಡು ಚಾನ್ಸು. ಒಂದೇನು, ಏನೇನು ಅರ್ಥನೇ ಆಗಿಲ್ಲ, ಅವನಿಗೆ ಗೊತ್ತೇ ಇಲ್ಲ ಆದ್ದರಿಂದ ಸುಮ್ಮನೆ. ಇನ್ನೊಬ್ಬನು ಚೆನ್ನಾಗಿ ಅರ್ಥ ಆಗಿದೆ, ಸರಿ ಹೇಳಿದ್ದಾರೆ, ಸುಮ್ಮನೆ ಕೂತಿರ್ತಾನೆ. ಅರ್ಥ ಆಯ್ತಾ? ಎಕ್ಸ್ಪರ್ಟ್ ಕಮಿಟಿಯವರು ನಾವು ಎಲ್ಲರೂ ಮಾತಾಡಬೇಕು ಅಂತಿಲ್ಲ, ಕೂತಾಗ ಅಪೋಸ್ ಮಾಡ್ತಾರೆ, ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅದು ಏನಾರು ಒಪ್ಕೊಂಡಿರುತ್ತೆ ತೀರ್ಮಾನ. ನೀವು ಬಾಯಿ ಬಿಟ್ಟು ಹೇಳಿ ಅಂತ ಹೇಳಬೇಕಾಗಿಲ್ಲ. ವಿರೋಧ ಮಾಡೋದು ಮಾಡಿಬಿಡ್ಬೇಕು ಅಷ್ಟೇ. ಸಕಾರಣ ಇರಬೇಕು. ಅದೆಲ್ಲ ವಿರೋಧ ಮಾಡೋದಕ್ಕೆ ವಿಪಕ್ಷಗಳು ಎದ್ರೆ ಕೂತ್ರೆ ಬೈದರೆ ವಿಪಕ್ಷಗಳಲ್ಲ. ಕೆಲವಕ್ಕೇನು ಮಾಡಬೇಕು? ನಮ್ಮದೆಲ್ಲ ಒಂದೇ ರಾಜ್ಯ, ಒಂದೇ ದೇಶ, ಹೌದಲ್ಲ? ಒಂದೇ ರಾಜ್ಯ, ಒಂದೇ ದೇಶ, ಒಂದೇ ಪ್ರಜೆಗಳ ಹಿತವಾಗ ಒಂದು ಏನಾದ್ರು ಬಂದರೆ ಯಾರೇ ಮಾಡಿದ್ರು ಏನದು? ವಿಪಕ್ಷದವ್ರು ಸಜೆಷನ್ ಕೊಟ್ಟರು ತೊಗೋಬೇಕು. ಇವರು ಕಷ್ಟ. ವಿಪಕ್ಷದವ್ರು ಸಜೆಷನ್ ಕೊಟ್ಟರು ಕೂಡ ವಿಪಕ್ಷದವರು ತೊಗೋಬಾರ್ದು ಅಂತ ಹೇಳಬಾರ್ದು. ಇವರು ಆಳೋಪಕ್ಷದವ್ರು ಮಾಡಿದ್ದು ಅಪೋಸ್ ಮಾಡೋಕ್ಕೂ ಮಾಡಬಾರ್ದು. ಅದೇ ಒಟ್ಟಿನ ಇದು ಮರ್ತು ಬಿಡ್ತಾರೆ. ಒಂದೇ ಮನೆಯಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಮನೆ ಒಂದು ಹೇಗೆ ನೆನಪಿರಬೇಕು, ಹಾಗೆ ಸರ್ಕಾರ ಒಂದೇ. ಗೊತ್ತಾಯ್ತು? ವಿಪಕ್ಷದವರು ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಅವ್ರು ಇಲ್ಲದವ್ರು ಅವರು ಎಲೆಕ್ಟೆಡ್ ಪರ್ಸನ್ ಅವನು. ಆದ್ದರಿಂದ ಅವನೇನು ಮಾಡೋಂಗಿಲ್ಲ, ಬಿಡ್ಲಕ್ಕೆ ಬರಲ್ಲ ಅಂಥೇಳಿ ಅವ್ರು ತಲೆ ಹಲ್ಟೆಲ್ಲ ಮಾಡಬಾರ್ದು. ಇವತ್ತೇನಾಗಿದೆ ಅಂದರೆ ಪ್ರತಿಯೊಂದನ್ನು ಅಪೋಸ್ ಮಾಡಿದರೆ ವಿಪಕ್ಷ, ಇವ್ರು ಪ್ರತಿಯೊಂದು ಸಪೋರ್ಟ್ ಮಾಡಿದರೆ ಅದು ಅದು ಬೇರೆ. ತಮ್ಮ ಪಕ್ಷದವ್ರು ಹೇಳಿದ್ರು ಕೂಡ ಏನು ಹೇಳಬೇಕು? ಅದನ್ನು ಏನು ಹೇಳಬೇಕು? ತಪ್ಪು ಹೇಳಬೇಕಾದ್ರೆ ತಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅವೆಲ್ಲ ನಿಂತಾರೆ, ಡಿಸ್ಕಷನ್ ಬಂದಾಗ ಹೇಳಬೇಕು. ಅದೆಲ್ಲ ಆಗೋದಿಲ್ಲ. ಕೆಲಸ ಫೇಲ್ ಆಗಿಬಿಡುತ್ತೆ. ಬೇಡ ಅಂತ ಹೇಳ್ತಾರೆ, ಬಿಟ್ಟುಬಿಡ್ತಾರೆ. ಅವ್ರು ಹೇಳೋದು ಉದ್ದೇಶ ಇರೋ ಜಗಳಾಡೋ ಉದ್ದೇಶ ಅಲ್ಲಿಲ್ಲ. ವಿಷಯ ಏನು ಅಂದರೆ ಜನಕ್ಕೆ ಹಿತ ಆಗಬೇಕು, ಅಷ್ಟೇ ಕಾನ್ಸೆಪ್ಟ್. ನಾವು ಒಂದು ಆ್ಯಂಗಲ್ ಯೋಚನೆ ಮಾಡಿರಲಿಲ್ಲ, ಇನ್ನೊಬ್ರು ಯೋಚನೆ ಮಾಡಿರ್ತಾರೆ, ಅದೇ ಕರೆಕ್ಟಾಗಿದೆಯಲ್ಲ, ಒಪ್ಕೊಂಡ್ರೆ ಆಯಿತು. ವಿಶಿಷ್ಟ ಅದು ಆ ರೀತಿ ಇದ್ದಾಗ ಅದು ಬರೀ ತತ್ವ ಒಂದೇ ಉದ್ದೇಶ ಅವರಿಗೆ, ಬೇರೆ ಉದ್ದೇಶ ಇಲ್ಲ. ಅದಕ್ಕೆ ಒಂದು ಮಾತಿದೆ, ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಸರಿಯಾದ ಯುಕ್ತಿಯುಕ್ತವಾದ ಮಾತನ್ನು ಹೇಳಿದರೆ ಚಿಕ್ಕ ಮಗು ಹೇಳಿದ್ರು ಕೇಳಿ, ಗಿಡಿ ಹೇಳಿದ್ರು ಕೇಳಿ ಅಂತ ಹೇಳ್ತಾರೆ. ಗಿಡಿ ಪಾಠ ಮಾಡೋದು, ರೆಕಾರ್ಡರ್ ಹೇಳಿದ್ರೆ ಟೇಪ್ ರೆಕಾರ್ಡ್ ಹಾಕಿದ್ರೆ ಗಿಡಿ ಪಾಠ ಇದ್ದಾಗ ಲೆಕ್ಕ. ಅದೇನೋ ಹೋಗ್ಬೇಕಾದ್ರೆ ಬಂತು, ಒಳ್ಳೆ ಹಾಡು ಬಂತು, ಮಂಗಳ ಅಂತ ಹೋಗ್ತಾನಾಗ. ಅದು ಯಾವುದೇ ಆದರೂ ಕೂಡ ಪ್ರಮಾಣದ ಬೇಸಿಸ್ ಇಟ್ಕೊಂಡು ಮಾತಾಡಿದರೆ ಕಲಹಗಳು ಬರೋದೇ ಇಲ್ಲ. ಪ್ರೆಸ್ಟೀಜ್ ಬಂದಾಗ ಎಲ್ಲ ವಿಷಯ ಹೋಗಿಬಿಡುತ್ತೆ. ಹಾಂ, ಈಗ ಬರೀ ಈಗ ಒಂದು ಪ್ರೆಸ್ಟೀಜ್ ಒಂದು, ನನ್ನ ಮಾತು ಬೇಡೋದಿಲ್ಲ ಅಂತೇಳಿ ನಾನು ಭಾರಿ ಇದು. ಈ ಕೆಲವರಿಗಿದ್ದರೆ ಇವು ಬಿಕಾಸ್ ಆಫ್ ಪವರ್ ಬಂದರೆ ಪ್ರೆಸ್ಟೀಜ್ ಆಗುತ್ತೆ, ಅದು ಸುಮ್ಮನೆ ಇದ್ದರೆ ಈಗ ಆಗುತ್ತೆ. ವಿಶಿಷ್ಟ ಸರ್ವಸ್ಮಾದ್ ಆಸಮಂತಾತ್. ಅಷ್ಟಾದ ಮೇಲೆ ಅದಕ್ಕೆ ವಾದಕಥೆ ಭಾರಿ ಮಹತ್ವ ಬಂತು. ಪ್ರವದತಂ ಅಕ್ಷರಾಣಾಮಕಾರೋಸ್ಮಿ. ಅಕ್ಷರಗಳಲ್ಲಿ ಅಕಾರ ಎಲ್ಲದಕ್ಕೂ ಬೇಸಿಸ್. ಓಂಕಾರದಲ್ಲೂ ಮೊದಲಿರೋದು ಯಾವುದು? ಅಕಾರನೇ. ಸೊ ಓಂಕಾರ ಶ್ರೇಷ್ಠ ಅಂದರೆ ಅದರ ಓಂಕಾರ ಆ್ಯಕ್ಚುಲಿ ಪದ, ಅದು ಅಕ್ಷರ ಅಲ್ಲ, ಪದ ಅದು. ಯಾಕೆ ಮೂರು ಒಂದಕ್ಕಿಂತ ಹೆಚ್ಚು ಅಕ್ಷರ ಸೇರಿ ಏನಾಗುತ್ತದು? ಪದ ಆಗಿಬಿಡೋದು. ಒಂದೇ ಅಕ್ಷರ ಇದ್ದರೆ ಅಕ್ಷರ. ಅದು ಅನ್ನೋದಿದೆಯಲ್ಲ, ಅದೇನದು? ಅಕ್ಷರ. ದೇವ್ರ ಹೆಸರು ಅದು ಅಕ್ಷರ, ದೇವ್ರ ಹೆಸರು. ಅದು ಇವತ್ತು ತೆಗೆದು ನೋಡಿ, ಎನಿ ಡಿಕ್ಷನರಿ, ನೇಮ್ ಆಫ್ ಗಾಡ್ ಅದು ಇಂಗ್ಲೀಷ್ ಬರೋ ನೇಮ್ ಆಫ್ ಗಾಡ್. ಇವತ್ತಿನ ಕಾಲ ನಾಸ್ತಿಕರು ಡಿಕ್ಷನರಿ ಬರೆಯೋ ನಾಸ್ತಿಕ ಆಗಿರ್ತಾನೆ. ಬಟ್ ಡಿಕ್ಷನರಿ ಬರೆಯೋಕೆ ಏನು ಬರಿಬೇಕು? ಅವನು ಇರೋದನ್ನೇ ಬರಿಬೇಕು.
ಅದಕ್ಕೆ ನೇಮ್ ಆಫ್ ಗಾಡ್ ಅಂತಾರೆ. ಏನು ಡಿಕ್ಷನರಿ ತೆಗೆದು ಓದಿರ್ಬೇಕಾದ್ರೆ ಸಿಗುತ್ತೆ. ಹಾಂ, ಓದಾಡ ಅಲ್ಲಿವರೆಗೆ ಬಂದ್ಬೇಡ, ಜಾಸ್ತಿ ಇಲ್ಲ, ಸ್ವಲ್ಪ ಇರುತ್ತೆ ಅಷ್ಟೇ. ಆಚ್ಛಾದ ಇದು ಮುಂದಿದೆ, ಇನ್ನೂ ಅದು ಇನ್ನೂ ಮುಂದೆ ಇದೆ, ಈಗ ಬಂದಿಲ್ಲ ಅದಿನ್ನು. ಅಕ್ಷರಾಣ ಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಶ್ಯ. ದ್ವಂದ್ವ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ಯಾತಕ್ಕಿರ್ಬೋದು ಹೇಳಿ ನೋಡಿ. ಸಮಾಸದಲ್ಲಿ ದ್ವಂದ್ವ ಸಮಾಸದಲ್ಲಿ ಸನ್ನಿಧಾನ ಇದೆ, ಯಾತಕ್ಕೆ? ಅದು ಭೇದ ಹೇಳುತ್ತೆ. ಎರಡು ಪದಾರ್ಥ ಇರುತ್ತೆ, ಎರಡು ಬೇರೆಯಾಗಿರುತ್ತೆ. ರಾಮಕೃಷ್ಣರು ಬಂದರು, ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು, ಇಬ್ಬರಿಗೂ ಅಷ್ಟೇ ಮಹತ್ವ ಇದೆ ಅದರಲ್ಲಿ. ಇದರಲ್ಲಿ ಹಾಗಲ್ಲ, ಕೃಷ್ಣ ಸರ್ಪ ಅಂತಿದೆ. ಕೃಷ್ಣ ಸರ್ಪ ಅನ್ನೋದು ಏನದು? ಒಂದೇ, ಅದು ಪದಾರ್ಥ ಒಂದೇ. ಅದು ಎಂಥ ಸರ್ಪ ಅನ್ನೋದು ಕೃಷ್ಣ ಸರ್ಪ, ಶುಕ್ಲ ಸರ್ಪ ಅಂತ ಹೇಳ್ಬೇಕು ಅಷ್ಟು. ಶುಕ್ಲಪಕ್ಷ ಕೃಷ್ಣಪಕ್ಷ ಹಾಗೆ. ಅಲ್ಲಿ ಹಾಗಲ್ಲ, ಇಬ್ಬರು ಇದ್ದಾರೆ. ಅದಕ್ಕೆ ಜೀವೇಶ್ವರಿ ಇಬ್ಬರು ಇದ್ದದ್ದು ಒಂದು ಸಮಾಸದಲ್ಲಿ. ಭೇದ ಸರಿಯಾಗಿ ಕಾಣಿಸುತ್ತೆ. ಆದ್ದರಿಂದ ಭೇದ ಪ್ರತಿಪಾದಕವಾದ ಸಮಾಸ ಅದು. ಆ ದೃಷ್ಟಿಯಲ್ಲಿ ಭಾರಿ ಶ್ರೇಷ್ಠ. ಅಂದರೆ ಎರಡು ಪದಗಳಿಗೂ ಅದು ಇಂಪಾರ್ಟೆನ್ಸ್, ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಎಂಬುದು ವಿಶೇಷ. ಹಾಂ, ಅದೇ ಹೇಳ್ತಿರೋದು. ಇಬ್ಬರಿಗೂ ಪ್ರಾಧಾನ್ಯ ಇದೆ. ಆದರೆ ಮೊದಲು ಬಂದಿದ್ದಕ್ಕೆ ಅಭ್ಯರ್ಗಿತಂ ಪೂರ್ವಂ ಅಂತಿದೆ. ಯಾವುದು ಮೊದಲು ಬರುತ್ತೋ ಅದೇನದು ಶ್ರೇಷ್ಠ. ಇಬ್ಬರು ಬಂದಿದ್ದಾರೆ, ಇಬ್ಬರು ಬಂದರೆ ಅಂತ ಹೇಳಬೇಕೀಗ. ಸಮಾಸ ಮಾಡಬೇಕು ಅದನ್ನು. ಅವಾಗ ಏನು ಮಾಡಬೇಕು? ಅದಕ್ಕೀಗ ಒಂದು ನಿಯಮ ಇದೆ. ಅಲ್ಪಾಕ್ಷರ ಮೊದಲು ಹೇಳಬೇಕು. ಆನೆ ಕುದುರೆ ಅಂತಾರೆ. ಕುದುರೆ ಆನೆ ಬಂದು ಆನೆ ಕುದುರೆ ಅಂತ ಹೇಳ್ತಾರೆ. ಸನೀಸ ಮಾತಾಡೋದು ಹಾಗೆ. ಆನೆಯಲ್ಲಿ 2 ಅಕ್ಷರ ಇದೆ, ಕುದುರೆಯಲ್ಲಿ 3 ಅಕ್ಷರ ಇದೆ. ದೊಡ್ಡದು. ಆಮೇಲೆ ಆನೆ ಇನ್ನೊಂದು ಕಾರಣವೂ ಇದೆ. ಆನೆ ದೊಡ್ಡದೊಬ್ಬ ಕಾರಣವೂ ಇದೆ. ಕೆಲಸ ದೊಡ್ಡದು ಆಗದೆ ಹೋದರೂ ಕೂಡ ಹೇಳೋದು. ಕೆಲವು ಸರ್ತಿ ಏನಾಗಿತ್ತು, ಒಂದು ವ್ಯಾಕರಣದಲ್ಲಿ ಕೋಟ್ ಮಾಡ್ತಾರೆ. ಅರ್ಜುನ 3 ಅಕ್ಷರ, ವಾಸುದೇವ 4 ಅಕ್ಷರ ಸೇರಿಸಿ ಹೇಳಬೇಕು. ಏನಂತ ಹೇಳಬೇಕೀಗ? ಅರ್ಜುನ ವಾಸುದೇವ ಅಂತ ಹೇಳಬಾರ್ದು, ವಾಸುದೇವ ಅರ್ಜುನ ಅಂತ ಹೇಳಬೇಕು. ವಾಸುದೇವಾರ್ಜುನ ಅಭ್ಯಾಮ್ ಉನ್ನತ ವ್ಯಾಕರಣ ಸೂತ್ರ ಅದು. ಯಾಕೆಂದರೆ ಇಲ್ಲಿ 4 ಅಕ್ಷರ ಇದ್ದರೂ ಕೂಡ ಶ್ರೇಷ್ಠ. ಅಭ್ಯರಿಹಿತಂ ಇನ್ನೊಂದು ಸೂತ್ರ, ಅಭ್ಯರಿಹಿತಂ ಪೂರ್ವಂ. ಕಡಿಮೆ ಅಕ್ಷರ ಮೊದಲು ಹೇಳಬೇಕು ಅಂತ ಒಂದು ಸೂತ್ರ, ಶ್ರೇಷ್ಠವಾದ ಮೊದಲು ಹೇಳಬೇಕು ಇನ್ನೊಂದು ಸೂತ್ರ. ಈಗೆಲ್ಲ ನಿಯಮ ಇರೋದ್ರಿಂದ ಒಂದೇ ಸೂತ್ರ ಗೊತ್ತಿದ್ದೋ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅದು ಎಲ್ಲ ಗೊತ್ತಿದ್ದಾಗ ಅದು ಎಕ್ಸೆಪ್ಷನ್ ಗೊತ್ತಾಗುತ್ತೆ. ಅದಕ್ಕೆ ಎಕ್ಸ್ಪರ್ಟ್ ಅಂತ ಯಾರ ಹತ್ರ ಹೋಗ್ತಾರೆ ಅಂದರೆ ಎಲ್ಲ ತಿಳಿದವನಾಗಿರ್ತಾನೆ. ಅದಕ್ಕೆ ಏನು ಹೇಳಬೇಕೀಗ? ಬ್ರಹ್ಮ ಯಾರೀಗ? ಬ್ರಹ್ಮ ದೊಡ್ಡ ಅಂತಾನೆ, ಹಾಗೆ ಹೇಳಬೇಕಷ್ಟೆ. ನೀವು ಪುತ್ರ ಬಂದು ಇರ್ತದೆ. ಹಾಂ ಹಾಂ ಹಾಂ, ಏನೇನು ಇನ್ನೊಮ್ಮೆ ಹೇಳಿ. ಅಲ್ಲ, ದ್ವಂದ್ವ ಪದ ಅದಕ್ಕಿಂತ ನಿರ್ವಚನ ನೋಡೋಕ್ಕೆ ಹೋಗಬಾರ್ದು. 2 ಇದ್ದರೆ ದ್ವಂದ್ವ ಅಷ್ಟೇ. 2 ಮಿನಿಮಮ್ 2 ಇರಬೇಕು. ಹೆಚ್ಚಿದ್ರೂ ಬರುತ್ತೆ, ಹೆಚ್ಚಿರಬಾರ್ದು ಅಂತಿಲ್ಲ. ಮಿನಿಮಮ್ 2 ಇರಲೇಬೇಕು. ಅನೇಕ ಅನ್ಬೇಕಾದ್ರೆ ಮಿನಿಮಮ್ 2 ಆಗಿರಬೇಕು. ಹಾಗೆ ಬಹು ಅನ್ಬೇಕಾದ್ರೆ 3 ಇರಬೇಕು. ಸಂಸ್ಕೃತದಲ್ಲಿ 2ಕ್ಕಿಂತ 1ಕ್ಕಿಂತ ಹೆಚ್ಚು ಅನ್ಬೇಕಾದ್ರೆ ಅನೇಕ ಅನ್ನಬೇಕು. 2ಕ್ಕಿಂತ ಹೆಚ್ಚಿದ್ರೆ ಕನ್ನಡದಲ್ಲೇ 2ಕ್ಕೂ ಬಹುವಚನವೇ. ಅನೇಕ ಅಂದರೂ ಬಹು, ಇದೊಂದ್ರು ಬಹು. ಯಾಕಂದರೆ ದ್ವಿವಚನ ಇಲ್ಲ ಅದರಲ್ಲಿ. ಅಕ್ಷರಾಣ ಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ. ದ್ವಂದ್ವ ಇನ್ನೊಂದಕ್ಕೂ ಉಪಯೋಗಿಸ್ತಾರೆ. ಸುಖ ದುಃಖೇ ಸಮೀಕೃತ. ದ್ವಂದ್ವಗಳು ಅಂದ್ರೇನು? ಆಪೋಸಿಟ್ ಡಬಲ್. ಶೀತ ಉಷ್ಣ, ಸುಖ ದುಃಖ, ಈ ದ್ವಂದ್ವಗಳಿವೆ. ಕತ್ಲೆ ಬೆಳಕು, ಇವೆಲ್ಲ ಎಂಥದ್ದು? ಆಪೋಸಿಟ್ ಇರ್ತಾರೆ. ಒಂದಿದ್ರೆ ಮತ್ತೊಂದು ಇರಬಾರ್ದು ಅಂಥದ್ದು. ಆಮೇಲೆ ಇನ್ನೂ ಕೆಲವಿದೆ ದ್ವಂದ್ವಗಳು ಅಂತ ಹೇಳಿದಾಗ. ಮನಸ್ಸಲ್ಲಿ ದ್ವಂದ್ವ ಇದೆ, ಸಂಶಯ ಇದೆ ಅಂತಾರೆ. ದ್ವಂದ್ವ ಇದೆ, ಅದು ದ್ವಂದ್ವ ಮೋಹ ಎಲ್ಲ ಕರೀತಾರೆ. ಹೌದು, ಇದೆಲ್ಲ ಅನೇಕ ಅರ್ಥ ಇದೆ. ಇಲ್ಲಿ ಅದೆಲ್ಲ ತೊಗೋಬಾರ್ದು. ಸಮಾಸ ಅಂತ ಹೇಳಿದ್ರಿಂದ ಸಮಾಸದ್ದೇ ತಗೋಬೇಕು. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ. ಆಮೇಲೆ ಅಹಮೇವ ಅಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖ. ಅಕ್ಷಯವಾದ ಕಾಲ ಇದೆಯಲ್ಲ, ಅದು ನಾನೇ ಅಂದರೆ ವಿಶೇಷ ಸನ್ನಿಧಾನ ಅಂತ ಅರ್ಥ. ಪಾರ್ಟ್ ಬೈ ಪಾರ್ಟ್ ಬೇರೆ. ರೂಮ್ ನಮ್ಮದು, ಮನೆ ನಮ್ಮದು ಅಂತ ಹೇಳಿದ್ರೆ ಹಾಗೆ. ಧಾತ ಅಂದರೆ ಇದನ್ನು ಅರ್ಥ, ಇದೆಲ್ಲದೂ ಸೇರಿಸ್ಕೋಬೇಕು. ಹಾಗೆ ಏನು ಹೇಳಿದಾಗಾಯ್ತು ಈಗ? ಅಶ್ವಗಳಲ್ಲಿ ಇದವುದು ಉಚ್ಚೈಶ್ರವಸ್ತು, ಆನೆಗಳಲ್ಲಿ ಐರಾವತ. ಆದರೆ ಎಲ್ಲದರಲ್ಲೂ ಸನ್ನಿಧಾನ ಇದೆ, ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ಇದು ಏನಾಗುತ್ತೆ? ಉಳಿದ ಕಡೆ ದೇವರಿಲ್ಲ, ಇಲ್ಲಿ ಮಾತ್ರ ರಾಜನಲ್ಲಿ ದೇವರಿದ್ದಾನೆ, ಉಳಿದ ಕಡೆ ಇಲ್ಲ. ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ವಿಶೇಷ ರೀತಿಯಲ್ಲಿ ಇದ್ದಾನೆ. ಅದು ವಿಭೂತಿ. ಭೂತಿ ಅಂದರೆ ಇರುವಿಕೆ, ವಿಭೂತಿ ವಿಶೇಷವಾಗಿ ಇರುವಿಕೆ ಅಂತ ಅದಕ್ಕೆ ಅರ್ಥ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ. ಮೃತ್ಯು ನಾನೇ, ಸರ್ವಹರ ಮೃತ್ಯು ನಾನೇ. ಮೃತ್ಯು ಅಂದರೆ ಸಾವು. ಒಬ್ಬೊಬ್ಬನೇ ಸತ್ತರೆ ಮೃತ್ಯು, ಮಾಸಕ್ಕೆ ಸತ್ತರೆ ಪ್ರಳಯ. ಅದಕ್ಕೆ ಪ್ರಳಯಕ್ಕೆ ಎಲ್ಲರೂ ಹೋಗಿಬಿಡ್ತಾರೆ. ಸರ್ವಹರವಾದ ಮೃತ್ಯುವನ್ನು ನನ್ನಿಂದನೇ. ಅಹಂ ಸರ್ವಸ್ಯ ಪ್ರಭವ ಪ್ರಳಯಸ್ತಥಾ ಅಂತ ಬಂತಲ್ಲ ಅದು. ಉದ್ಭವಶ್ಚ ಭವಿಷ್ಯತಾಂ. ಮತ್ತು ಹುಟ್ಟು ನಾನೇ. ಏನು ಹುಟ್ಟುತ್ತಾರಲ್ಲ ನಾನೇ ಅದರಲ್ಲಿ. ಅದು ಹುಟ್ಟು ಮತ್ತು 2
ಒಬ್ಬೊಬ್ಬರು ಹುಟ್ಟೋದು ಒಟ್ಟಾಗಿ ಸೃಷ್ಟಿಯಾಗೋದು. ಅದು ಹೇಳಿದ್ರಿಂದ ಆಪೋಸಿಟ್ ಹಾಗೆ ತಗೋಬೇಕು. ಕೀರ್ತಿ ಶ್ರೀ ವಾಕ್ಯ ನಾರೀಣಾಂ ಸ್ಮೃತಿ ಮೇಧಾ ಸ್ಮೃತಿ ಕ್ಷಮ. ಕೀರ್ತಿ ಬಂದರೆ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಈಗ ಕೀರ್ತಿ ಯಾರಿಗೆ ಕೊಡ್ತಾರೆ? ಫೇಲ್ ಆದವನಿಗೆ ಅವಾರ್ಡ್ ಕೊಡ್ತಾರಾ? ಕೊಡೋದಿಲ್ಲ. ಅದ್ರ ಸ್ಪೆಷಾಲಿಟಿ ಇದೆ, ಅದು ದೇವ್ರ ದಯ. ಶ್ರೀಹಿ ಆಮೇಲೆ ಸಂಪತ್ತಿನಲ್ಲಿ ಗೌರವ ಕೊಡೋದಕ್ಕೆ ಅದೊಂದು ಕಾರಣ. ವಾಕ್ಚ ನಾರೀಣಾಂ ವಾಕ್ಚ ಮೊದಲು, ವಿಶೇಷವಾಗಿ ನಾರೀಣಾಂ ವಾಕ್, ಸ್ತ್ರೀಯರ ಮಾತಿನಲ್ಲಿ ಸ್ಮೃತಿ. ನೀವೇ ಹೇಳ್ಬೇಕು ಅದಕ್ಕೆ. ಬಲಬೇಕು ಹೋಗುದು. ಟಿಕೆಟ್ ತರಬೇಕಾದ್ರೆ ಗಂಡು ಸಿಗಲಿಲ್ಲ ಹೆಂಗಸರು ಕೊಟ್ಬಿಡ್ತಾರೆ. ಸಾಮಾನ್ಯ ಪದ್ಧತಿ ಅದು. ಭವಿಷ್ಯ ಇಲ್ಲಾಗ್ತವೆ, ಅದರ ತಲಾಶೆ ಮಾಡ್ತಾರೆ. ಹೆಂಗಸರು ಮಾತು ಯಾರು ಮೆಚ್ಚೋದಿಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಮಾಧುರ್ಯ ಇರುತ್ತೆ ಅಂತ. ಮಧುರವಾದ ಮಾತುಗಳಿದ್ದಾಗ ಅಲ್ಲೇನಾಗುತ್ತೆ, ಅದರಲ್ಲಿ ಒಂಥರ ಅಟ್ರಾಕ್ಷನ್ ಬರುತ್ತೆ. ನಾರೀಣ ಎಲ್ಲರಲ್ಲೂ ಇದೆ, ಇವರಲ್ಲೂ ಇದೆ, ಅವರಲ್ಲೂ ಇದೆ, ಅಲ್ಲಿ ವಿಶೇಷ ಇದೆ ಅಂತ ಅರ್ಥ. ಸ್ಮೃತಿ ಮೇಧಾ ಧೃತಿ ಕ್ಷಮ. ಸ್ಮೃತಿ ಮೇಧಾ ಧೃತಿ ಕ್ಷಮ. ಎಷ್ಟೊತ್ತು ಹಾಡು ಹೇಳಿದ ತಕ್ಷಣ ಹೆಂಗಸ್ಕೊಳ್ಬೋದು. ಯಾರು ಹಾಡು ಹೇಳಾಗಿದ್ದರೆ ಹೇಳಿ ಅಂತೇಳಿ ಆ ಕಡೆ ಹೇಳ್ತಾರೆ. ಯಾಕೆಂದರೆ ಸಾಮಾನ್ಯವಾಗಿ ಹೆಚ್ಚು ಮಾಧುರ್ಯ ಕಾಣುತ್ತೆ. ಅದೇ ಹಾಡನ್ನು ನೀವು ಹೇಳಿದಾಗ ಹೆಚ್ಚು ಮಾಧುರ್ಯ ಬರುತ್ತೆ ಅಂತ ಅರ್ಥ. ಶ್ರುತಿ ಅದನ್ನೇ ಹೇಳ್ತಿರೋದು. ವಾಕ್ಯ ನಾರೀಣ ಸ್ಮೃತಿ ಮೆಮೊರಿ, ದೇವರ ಅನುಗ್ರಹ ಬೇಕು. ತಾನೇ ಹೇಳ್ತಾರೆ. ಏನಂತ ಹೇಳ್ತಾರೆ? ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಎಲ್ಲಿ ಬರುತ್ತೆ? ಇದೇ ಗೀತಾದಲ್ಲಿ 15ನೇ ಅಧ್ಯಾಯದಲ್ಲಿ ಬರುತ್ತೆ. ಸ್ಮೃತಿ ಎಂಬುದು ಇದನ್ನು ಅಪ್ರಮಾಣ ಅಂತಾರೆ ಯಾರು? ಮಹಾನುಭಾವರು, ತಾರ್ಕಿಕರು. ಸ್ಮೃತಿ ಅದನ್ನು ಫಸ್ಟ್ ಓದ್ತಾರೆ ಇವರು. ಮೇಧಾ ಧೃತಿ ಕ್ಷಮ. ಮೇಧಾವಿ ಅಂತ ಹೇಳ್ತಾರಲ್ಲ, ಸ್ಪೆಷಲ್ ಅದು. ನನ್ನ ಅನುಗ್ರಹ ಬೇಕು, ಎಲ್ಲದಕ್ಕೂ ಬೇಕು, ಇದಕ್ಕೂ ಬೇಕು. ಧೃತಿ ಧೈರ್ಯ, ಕ್ಷಮಾಗುಣ, ಇವೆಲ್ಲ ದೇವರ ಸನ್ನಿಧಾನ ಇದ್ದರೆ ಮಾತ್ರ ಬರುತ್ತೆ. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಬೃಹತ್ ಸಾಮ ತಥಾ ಸಾಮ್ನಾಂ. ಸಾಮಗಳಲ್ಲಿ ಬೃಹತ್ ಸಾಮ ಅಂತಿದೆ. ಬೃಹತ್ ಅಂತ ಹೆಸರು ಅದಕ್ಕೆ. ಅದರಲ್ಲಿ ವಿಶೇಷವಾದ ವಿಭೂತಿ ರೂಪ. ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು. ಅದಕ್ಕೆ ಗಾಯತ್ರಿ ಮಂತ್ರ ಶ್ರೇಷ್ಠ, ಛಂದಸ್ಸು ಶ್ರೇಷ್ಠ. ಬರೀ ಅರ್ಥವಾಗಿಯೂ ಶ್ರೇಷ್ಠ, ಛಂದಸ್ಸಾಗಿಯೂ ಶ್ರೇಷ್ಠ. ಡಬಲ್ ಬಂತಲ್ಲಿ. ಇವರೇನು ತಿಳ್ಕೊಂಡ್ಬಿಟ್ರು? ಗಾಯತ್ರಿ ದೇವತೆ ಅಂತ ಮಾಡಿಬಿಟ್ಟು 3 ತಲೆ 6 ಕೈ ಮಾಡಿ ಏನೋ ಮಾಡಾಕ್ಬಿಟ್ರು. ಹಾಗೆ ಹೇಳಿಲ್ಲ ಅದರಲ್ಲಿ. ಹೇಗೆ ದತ್ತಾತ್ರೇಯ ರೂಪ ವಿಕಾರ ಮಾಡಿಬಿಟ್ರು, ಗಾಯತ್ರಿ ರೂಪ ವಿಕಾರ ಮಾಡಿಬಿಟ್ರು. 3 ಮುಖ ಮ್ಯಾಚಿಂಗ್ 4 ಕೈ ಬೇಕಾದ್ರೆ ಒಂದಷ್ಟು 2 ಬಂದಾಗ 6 ಕೈ ಆಯಿತು. ಅಲ್ಲಿ 3 ತಲೆ 6 ಕೈ. ದತ್ತಾತ್ರೇಯ ಪುರುಷ ಗಾಯತ್ರಿ ಆಯಿತು ಇವ್ರ ಪ್ರಕಾರ. ಇದು ಸ್ತ್ರೀ ದತ್ತಾತ್ರೇಯ ಆದ ಲೆಕ್ಕ. ಆ್ಯಕ್ಚುಲಿ ಅಲ್ಲ, ತಪ್ಪದು. ಗೊತ್ತಾಯ್ತಾ? ಆ ರೂಪ ಹಾಗಿಲ್ಲೇ ಇಲ್ಲ. ಅದು ಬೇರೆ ಇಟ್ಟಿರ್ತಾರೆ. ಹೌದು, ಅದು 4 ಆಗಬೇಕು ಅವು ಕೂಡ. ಯಾರು ಎಲ್ಲ ಇವರು ಭಾರತೀಯ 3 ರೂಪಗಳು. ಸರಸ್ವತಿ ಭಾರತೀಯರ 3 ರೂಪಗಳು ಅಷ್ಟೇ. ಛಂದಸ್ ಅದು ಭಾರಿ ಶ್ರೇಷ್ಠವಾದ. ಅದರಲ್ಲೂ ಬೃಹತಿ ಮತ್ತು ಇನ್ನೊಂದು ವಿಶೇಷ. ಒಂದೊಂದಕ್ಕೂ ಮತ್ತೆ ವಿಶೇಷ. ಮತ್ತೆ ಕೆಲವಕ್ಕೆ ಆ ಛಂದಸ್ಸೇ ಆಗಬೇಕು. ಜನರಲ್ ಛಂದಸ್ ಬೇರೆ, ಸ್ಪೆಷಲ್ ಛಂದಸ್ ಬೇರೆ. ಮಾಸಾನಾಂ ಮಾರ್ಗಶೀರ್ಷೋಹಂ. ಮಾಸಗಳಲ್ಲಿ ಮಾರ್ಗಶಿರ ನಾನು. ಮಾಸಗಳಲ್ಲಿ ಮಾರ್ಗಶಿರ ನಾನು ಅಂತ ಹೇಳಿದ. ಇಲ್ಲಿ ಸ್ವಾರಸ್ಯ ನೋಡಿ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ. ಮಾರ್ಗಶಿರ ಮಾಸದಿಂದ ಕೌಂಟ್ ಮಾಡೋದು. ಎಲ್ಲಿ ಮಾಡ್ತೀವಿ ಹೇಳಿ? ಮಾಸನಿಯಮ ಹೇಳಬೇಕಾದ್ರೆ ಕಾರ್ತಿಕ ದಾಮೋದರ ಅದು 12ನೇದು. ಮಾರ್ಗಶಿರ ಕೇಶವ. ಗೊತ್ತಾಯ್ತಾ? ತಮ್ಮತ್ತಷ್ಟು ಕೇಶವ ಶುರುವಾಯಿತು. ಅಂದರೆ ಮಾಸದ ನಿಯಾಮಕ ರೂಪಗಳಿಂದ ತಕ್ಕ ಹಾಕಿದಾಗ ಮಾರ್ಗಶಿರ ಮಾಸಕ್ಕೆ ಭಾರಿ ಪ್ರಾಧಾನ್ಯ. ಅದಕ್ಕೆ ನಾವು ಸಂಕಲ್ಪದಲ್ಲಿ ಏನು ಸರಿ ಯಾವುದು ಇಂಪಾರ್ಟೆನ್ಸ್ ಸಿಕ್ತೀಗ? ಕೇಶವಾದಿ ರೂಪ ಹೇಳೋ ಇಂಪಾರ್ಟೆನ್ಸ್ ಸಿಕ್ತು. ಗೊತ್ತಾಯ್ತಾ? ಮಾರ್ಗಶೀರ್ಷೋ. ನಾವು ಹೇಗೆ ಇಂಗ್ಲೀಷ್ ಕ್ಯಾಲೆಂಡರು, ನಮ್ಮ ಸಂಪ್ರದಾಯದ ಕ್ಯಾಲೆಂಡರು, ಅದರಲ್ಲಿ ಸೌರಮಾನ ಬೇರೆ, ಚಾಂದ್ರಮಾನ ಬೇರೆ, ನಕ್ಷತ್ರಮಾನ ಬೇರೆ. ಯಾರು ಫಾಲೋ ಮಾಡಲ್ಲ, ಬಟ್ ಇದೆ ಅದು, ಇಲ್ಲ ಅಂತಲ್ಲ. ಅದೇ ಜೊತೆ ಇನ್ನೇನಿದೆ? ಈ ಕೇಶವಾದಿ ರೂಪಗಳದ್ದು ಇದೆ. ಆದ್ದರಿಂದ ತಪ್ಪೇನಲ್ಲ ಅದು. ನೀವು ಕಾರ್ತಿಕ ಕೊನೆಯ ದಿವಸ ಮುಂದಿನ ವರ್ಷ ಕೊಡ್ತೀನಿ ಅಂದರೆ ಮಾರ್ಗಶಿರ ಮಾಸ ಆಗುತ್ತೆ. ಅದು ಆ ಲೆಕ್ಕದಲ್ಲಿ ಅವ್ರದ್ದು ಮಾಸ ಇದೆಯಲ್ಲ, ಆ ಲೆಕ್ಕ ಇದೆ. ತಿಳಿದವ್ರು ಆ ಸಂಬಂಧಪಟ್ಟವ್ರಿಗೆ ಅರ್ಥ ಆಗುತ್ತೆ. ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಕುಸುಮಾಕರ ಅಂದರೆ ವಸಂತ ಋತುವಿನ ಸನ್ನಿಧಾನ ಇದೆ. ಯಾಕೆಲ್ಲ ಅದೆಲ್ಲ ಸಿಗ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ಪದ್ಧತಿ ಇದೆ. 80 ವಸಂತ ಕಂಡವರು, 60 ವಸಂತ ಕಂಡವರು ಅಂತ ಹೇಳಿದ್ದಾರೆ. ವಸಂತ ಒಂದೇನು ಕಂಡಿರೋದು. ವರ್ಷಕ್ಕೆ ಒಂದೇ ಋತು ಬರೋದ್ರಿಂದ 60 ವಸಂತ ಅಂದರೂ ಒಂದೇ, 60 ಜನವರಿ ಅಂದರೂ ಒಂದೇ, 60 ವರ್ಷ ಅಂದರೂ ವರ್ಷಕ್ಕೆ ಒಂದೇ ಜನವರಿ ಬರೋದ್ರಿಂದ. ಗೊತ್ತಾಯ್ತಾ? ಅದು ಸಿಂಪಲ್ ಅದು. ಅದಕ್ಕೆ ಶರತ್ ಹೇಳ್ತಾರೆ. 60 ಶರತ್ ಕಾಲ ಕಂಡವರು. ಅದರ ಅರ್ಥ ಏನದಕ್ಕೆ? ಶರದ್ ಋತು ವರ್ಷಕ್ಕೆ ಒಂದೇ ಬರೋದ್ರಿಂದ 60 ವರ್ಷ ಅಂಬುದನ್ನು ಹಾಗೆ ಹೇಳ್ತಾರೆ ಅಷ್ಟೆ.
ವಸಂತ ಕಂಡ್ರು ಅಂತ ಯಾಕೆ ಹೇಳಬೇಕಾಗಿದ್ರೆ, ಕಾರ್ತಿಕ ಕಂಡ್ರು ಅಂತ ಯಾಕೆ ಹೇಳಬಾರ್ದು, ಜ್ಯೇಷ್ಠ ಕಂಡ್ರು ಅಂತ ಯಾಕೆ ಹೇಳಬಾರ್ದು? ಅಂದರೆ ವಿಷಯವಿರೋದ್ರಿಂದ ಖುಷಿಯಾಗಿ ಕಡಿದ್ರೆ ವಸಂತ ಕಂಡ್ರು ಅಂತ ಅರ್ಥ, ದುಃಖ ಕಂಡುಬಿಟ್ರೆ ಬೇರೆ ಹೇಳ್ತಾರೆ. ಹೇಳ್ಬೇಕಾದ್ರೂ ಸ್ವಾರಸ್ಯ ಇರುತ್ತೆ. ಶರದ್ ಋತು ಎಲ್ಲ ಪದದಲ್ಲೇ ಹ್ಯಾಪಿ ಇಯರ್ಸ್ ಅಂತಾರಲ್ಲ ಹಾಗೆ. ಹಾಂ ಏನ ಪಾಸ್ ಆಯಿತು ಅಂತ ಹಚ್ಕೊತ ಹೇಳ್ತಾರೆ ಯಾರು, ಪಾಸ್ ಆಯಿತು ಅಂತೇಳಿ ಖುಷಿಯಿಂದ ಹೇಳ್ತಾರೆ. ಫೇಲ್ ಆಯಿತು ಮಾತ್ರ ಖುಷಿಯಿಂದ ಯಾರು ಹೇಳಲ್ಲ, ದುಃಖಪಟ್ಟು ಹೇಳ್ತಾರೆ. ಅದು ರಿಸಲ್ಟೇ. ಅದು ಖುಷಿಯಿಂದ ಹೇಳಿದಾಗ ಪಾಸ್ ಎಂಬ ಅರ್ಥ ಕೊಡುತ್ತೆ. ಹಾಗೆ ವಸಂತ ಅನ್ನೋದು ಚಿಗುರೋದು ಒಳ್ಳೆಯ ಒಂದು ಅಭಿವೃದ್ಧಿಯ ಕಾಲ, ಆ ರೀತಿ ಬದುಕಿದವರು ಅಂತ ಅರ್ಥ. ಶರತ್ ಅಂದರೆ ಬೆಳ್ಳಗಿರೋದು, ಶರತ್ ಸಾಮಾನ್ಯ ಹೇಳ್ತಾರೆ. ಅದು ಕೂಡ ಏನದು ಮೂಡ ಇಲ್ಲದೇ ಒಳ್ಳೆ ಶರದ್ ಋತು ಬಹಳ ಬೆಳದಿಂಗಿಗಳು ಭಾಳ ಫೇಮಸ್. ಅದು ಶುರುವಾಗೋದೇ ಅದರಿಂದ, ಶರದ್ ಋತುವಿನಿಂದ ಬೆಳದಿಂಗಳು ಶುರುವಾಗೋದು. ಅದು ಫಸ್ಟ್ ಋತು. ಅಲ್ಲಿ ವರ್ಷ ಋತು ಶರದ್ ಋತು ಬರ್ತದೆ ಮುಂದೀಗ. ಆಗ ಮಳೆ ಇಲ್ಲದೇ ಮೋಡಗಳೆಲ್ಲ ಹೋಗ್ಬಿಟ್ಟು ಕ್ಲಿಯರಾಗಿ ಬರೋದ್ರಿಂದ ಅಲ್ಲಿಂದ ಶುರು ಶರದ್ ಋತು ಪ್ರಾರಂಭ. ಅದು ಎಲ್ಲಿವರೆಗೂ ಶುರುವಾಗುತ್ತೆ ಮತ್ತೆ ಇದು ವರ್ಷ ಬರೋವರೆಗೂ ಕೂಡ ಮೋಡಗಳೆಲ್ಲ ಇದ್ದು ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಚಂದ್ರದರ್ಶನ 1000 ಚಂದ್ರನ ಕಾಣ್ಬೇಕಾದ್ರೆ ಎಷ್ಟಾಗಿರ್ಬೇಕು ಅವರಿಗೆ ಕೂಡ 12 ಸೇರಿ ಅಧಿಕ ಮಾಸ ಎಲ್ಲ ಸೇರಿಸ್ಬೇಕು. ಬೃಹತ್ ಸಾಮ ಹಾಂ, ಅವಾಗ 2-3 ವರ್ಷಕ್ಕೊಮ್ಮೆ ಬಂದು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅವಾಗ ಅದು ಕರೆಕ್ಟಾಗಿ ಏನಾಗೋದಿಲ್ಲ. 1000 ಅಂತ ಹೇಳಿದರೆ 12 ಮಾಡಬಾರ್ದಾಗ ಗೊತ್ತಾಗ್ತಿಲ್ಲ. 12 ಮಾಡಿ ಮತ್ತೆ ಅದು 33 ತಿಂಗಳಿಗೆ ಒಂದು 2 ಮಾಡ್ತಾ ಹೋಗ್ಬೇಕು. ಅವಾಗ 80 ಕರೆಕ್ಟಾಗಿ ಅಷ್ಟಾಗುತ್ತೆ. ಹಾಂ ಹೌದು, ಹುಣ್ಣಿಮೆ. ಅದಕ್ಕೆ ಹುಣ್ಣಿಮೆಗೆ 1000 ಅಂತ ಕರೆದರು. ಚಂದ್ರದರ್ಶನ ಪೂರ್ಣ ಚಂದ್ರದರ್ಶನ ಅಂತ ಅರ್ಥ. ಪಾಡ್ಯ ಚಂದ್ರದರ್ಶನ 15 ತೊಗೊಂಬಿಟ್ರೆ ಏನಾಗುತ್ತಾಗ? 15 ತೊಗೊಂಡ್ರೆ ಎಷ್ಟಾಗುತ್ತೆ? 6 ತಿಂಗಳಾಗ ಹೋಗ್ಬಿಡುತ್ತೆ ವರ್ಷಕ್ಕೇ. ಅದಾಗೋದಿಲ್ಲ. ಅದಕ್ಕೇನು ಮಾಡಿದರು, ಪೂರ್ಣ ಚಂದ್ರನ ಮಾತ್ರ. ಚಂದ್ರದರ್ಶನ ಅಂದರೆ ಪೂರ್ಣ ಚಂದ್ರದರ್ಶನನೇ ತೊಗೋಬೇಕು ಯಾವಾಗಲೂ, ಅಥವಾ ಪ್ರತಿಪದ ಚಂದ್ರದರ್ಶನ. ಪಾಡ್ಯ ಚಂದ್ರ ನೋಡೋದು ಶ್ರೇಷ್ಠ, ಪುಣ್ಯ ಚಂದ್ರ ನೋಡೋದು ಶ್ರೇಷ್ಠ. ಎರಡರಲ್ಲಿ ಒಂದು ತೊಗೊಂಡ್ಬಿಟ್ರೆ ಶಾಸ್ತ್ರ ಚಂದ್ರ ಆಗುತ್ತೆ. ಎರಡೂ ತೊಗೋಬಾರ್ದು, ಒಂದು ತೊಗೋಬೇಕಷ್ಟೆ. ಹಾಂ ಚಂದ ಅಲ್ಲಲ್ಲ, ಕಾಣಿಸುತ್ತೋ ಬಿಡುತ್ತೋ. ಸಾಮಾನ್ಯವಾಗಿ ಕಾಣಿಸುತ್ತೆ, ಕೆಲವು ದಿವಸ ಕಾಣಿಸೋದಿಲ್ಲ. ಪಾಡ್ಯ ಸ್ವಲ್ಪ ಇದ್ದರೆ ಯಾವತ್ತು ಕಾಣಿಸೋದಿಲ್ಲ, ಫುಲ್ ಪಾಡ್ಯ ಇದ್ದರೆ ಕಾಣಿಸುತ್ತೆ. ಗೊತ್ತಾಯ್ತಾ? ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಇತ್ತು ಹೋಗಿಬಿಟ್ರಂತೂ ಫಸ್ಟ್ ಕ್ಲಾಸಾಗಿ ಕಾಣಿಸುತ್ತೆ. ಪಾಡ್ಯ ಕಂಡವರು ಅಂತ ಯಾರು ಹೇಳಲ್ಲ. 1000 ಪಾಡ್ಯ ದರ್ಶನ ಆ್ಯಕ್ಚುಲಿ ಅರ್ಥ ಅದನ್ನೇ, ಅರ್ಥ ವ್ಯತ್ಯಾಸ ಇಲ್ಲ. ಶಾಸ್ತ್ರ ಚಂದ್ರದರ್ಶನ ಅಂದರೆ ಶಾಸ್ತ್ರ ಪಾಡ್ಯ ದರ್ಶನ ಎಲ್ಲದೂ ಒಂದೇ. ಅದು ಚಂದ್ರದರ್ಶನ ಅಂಬೋದು ಖುಷಿಯಿಂದ ಕಾಣ್ತಾರಲ್ಲ, ಚಂದ್ರದರ್ಶನ. ಸೂರ್ಯನ ಕಂಡವರು ಅಂತ ಕರೆಯೋದಿಲ್ಲ. 1000 ಸೂರ್ಯ ಸಿಕ್ಕಾವರು ಸೂರ್ಯ ಆಗಿಬಿಡ್ತಾರೆ, ಸೂರ್ಯ ಭಾಳ ಆಗೋಗ್ಬಿಡ್ತಾರೆ. ದಿವಸನೇ ಪೂರ್ಣ ಸೂರ್ಯ ಕಾಣೋದ್ರಿಂದ ಅದು ಇಂಟು ಅಷ್ಟು 30-60 ಮಾಡಬೇಕಾಗ್ತದೆ. ಮತ್ತೆ ಹೇಳಿ, ಅಕ್ಷಯವಾದ ಶಾಶ್ವತವಾದ ಅದು ಹಿಂದೂ ಮುಂದೆ ಎಲ್ಲದಕ್ಕೂ. ಉದಾಹರಣೆಗೆ ಗರುಡ ಇದ್ದಾರಪ್ಪ ಇವತ್ತು, ಗರುಡ ಕಾಲಕ್ಕೆ ಅಭಿಮಾನಿ. ಬಟ್ ಗರುಡ ಚೇಂಜ್ ಆಗ್ತಾ ಹೋಗ್ತಾರೆ, ಅದೇ ಗರುಡ ಇರೋದಿಲ್ಲ. ಎಲ್ಲ ಈ ಕಾಲಕ್ಕೆ ಗರುಡ, ಹಿಂದೆ ಗರುಡ ಅಲ್ಲ, ಮುಂದೆ ಗರುಡ ಅಲ್ಲ. ವಿಷ್ಣು ಹಾಗಲ್ಲ, ಎಲ್ಲ ಕಾಲಕ್ಕೂ ತಾನೇನು ಭೂತ ಭವ್ಯ ಭಗವತ್ ಪ್ರಭು. ಆದ್ದರಿಂದ ಆಗುತ್ತೆ. ಒಳ್ಳೆಯ ಪ್ರಶ್ನೆ ಇದೆ ಆ್ಯಕ್ಚುಲಿ, ಗೊತ್ತಾಯ್ತಾ? ಎಲ್ಲದಕ್ಕೆ ಲಕ್ಷ್ಮೀನಾರಾಯಣರಿಬ್ಬರು ಏನೇ ಹೇಳಿದರು ಕೂಡ ಫಾರ್ ಎವರ್ ಅಂತ ಹೇಳಬೇಕು. ಉಳಿದವರಿಗೆ ಪರ್ಟಿಕ್ಯುಲರ್ ಪೀರಿಯಡ್ ಮಾತ್ರ. ಫ್ರಮ್ ಟು ಇದೆ ಅವರಿಗೆ, ಇವರು ಫ್ರಮ್ ಟು ಇಲ್ಲ. ಅಕ್ಷಯ ಕಾಲ ಅಂದರೆ ಫ್ರಮ್ ಟು ಇಲ್ಲದ ಕಾಲ ಅಂತ ಅರ್ಥ. ಭವಿಷ್ಯತಾಂ ಕೀರ್ತಿ ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ. ಸರ್ವಶಬ್ದಕ್ಕೆ ಅನೇಕ ಅರ್ಥ. ಎಲ್ಲರನ್ನೂ ಕೊಲ್ಲೋ ಮೃತ್ಯು ಅಂತ ಒಂದು ಅರ್ಥ, ಪ್ರತಿಯೊಬ್ಬರ ಮೃತ್ಯು ಅಂತ ಅರ್ಥ, ಪ್ರಳಯ ಕಾಲ ಅಂತಲೂ ಅರ್ಥ. ಅಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಬೇರೆ ಮೃತ್ಯು ಇಲ್ಲ. ಯಾರೇ ಕೊಂದರೂ ಕೂಡ ಏನದು ಅದಕ್ಕೆ ಹೇಳ್ತಾರೆ, ರೋಗ ಬಂದು ಸಾಯ್ತಾನೆ ಒಂದಾಯಿತು. ಎರಡನೇದಾಗಿ ಇವರು ಆ್ಯಕ್ಸಿಡೆಂಟಲ್ಲಿ ಸತ್ತ, ಆಮೇಲೆ ಮರ್ಡರಾಗಿ ಸತ್ತ, ತಾನೇ ಕೂತ್ಕೊಂಡು ಸತ್ತ, ಅದು ಆತ್ಮಹತ್ಯೆ ಬೇರೆ, ಕೊಲೆ ಬೇರೆ, ಇವೆಲ್ಲ ಹೇಳ್ತಾರೆ. ಆದರೆ ಆಯುಷ್ಯವಂತ ಯಾಕೆ ವಯಸ್ಸಾಯಿತು ಸತ್ತ, ಅದು ನ್ಯಾಚುರಲ್ ಡೆತ್. ಅದು ನ್ಯಾಚುರಲ್ ಡೆತ್ ಅಂದರೆ ಕೂಡ ಅದು ಮಾಡಿಸಿದ್ದು ಯಾರು? ದೇವರು. ನ್ಯಾಚುರಲ್ ಡೆತ್ ಕೂಡ ಏನಾಗಬೇಕದು? ನ್ಯಾಚುರಲ್ ರಿಟೈರ್ಮೆಂಟ್ ಕೂಡ ಸರ್ಕಾರನೇ ಮಾಡಿಸೋದು. ನ್ಯಾಚುರಲ್ ರಿಟೈರ್ಮೆಂಟ್ 60 ವರ್ಷದ ಮೇಲೆ ಕೂತ್ಕೊಳ್ಳೋಗಿಲ್ಲ, ಫಾರ್ಮ್ಯಾಲಿಟಿ ಇದೆ. ಅದಕ್ಕೋಸ್ಕರ ಅದಕ್ಕೂ ಪ್ರೊಸೀಜರ್ ಇದೆ, ಇಲ್ಲೋದ್ರೆ ಆಗೋದಿಲ್ಲ. ಬೃಹಸ್ಸಾಮತಃ ಸಾಮ್ನಾಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರ ದ್ಯೂತಂ ಛಲಯತಾಮಸ್ಮಿ. ಮೋಸದಲ್ಲಿ ಮಾಡೋದ್ರಲ್ಲಿ ಯಾವುದಿದೆ? ಛಲ, ದ್ಯೂತ. ಅದು ದುರ್ಯೋಧನ ಅದನ್ನು ಆರಿಸಿಕೊಂಡ. ತೇಜಸ್ವಿ ನಾಮ, ಅದಕ್ಕೆ ಹೇಳ್ತಾರೆ ಫ್ರೆಂಡ್ಲಿ ದ್ಯೂತ ಅಂತ ಆಡ್ತಾರೆ. ಹಬ್ಬ ಹುಣ್ಣಿಮೆ ಕಾಲಕ್ಕೆಲ್ಲ ದೀಪಾವಳಿಯಲ್ಲಿ ಆಡ್ತಿದ್ರು. ಅದು ಫ್ರೆಂಡ್ಲಿ ಮ್ಯಾಚ್. ಅದೇ ಸೋಡು ಏನು ಬೆಟ್ಟಿಂಗೆಲ್ಲ ಇರೋದಿಲ್ಲ, ಸುಮ್ಮನೆ ಟೋಕನ್ ಇಡ್ತಾರೆ ಅಷ್ಟೇ, ಜಾಸ್ತಿ ಇಡೋದಿಲ್ಲ. ಅದು ಫ್ರೆಂಡ್ಲಿ ಅಷ್ಟೇ, ಅದು ಬೇರೆ ಅಲ್ಲ. ಅದು ಇದಕ್ಕೆ ಬಂದುಬಿಟ್ರೆ ಏನಾಯಿತು, ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಇದು ನಿಷಿದ್ಧ. ಇದನ್ನು ಯಾರೂ ಆಡಬಾರ್ದು, ರಾಜ ಎಲ್ಲ ಯಾರೂ ಆಡಬಾರ್ದು. ಅದನ್ನು ಆಡ್ಬೋದು. ಈ ಬೇರೆ ಬೇರೆ ಆಟ ಹೇಗೋ ಹಾಗೆ. ಕ್ರಿಕೆಟ್ ಮೊದಲು ಬೆಟ್ಟಿಂಗ್ಸ್ ಬಂದರೆ ಅದು ಜೂಜಾಯ್ತಲ್ಲ,
ಬೆಳಿಗ್ಗೆ ಜೂದಾದಾಗ ಆಯ್ತು ಮಾಡಬಾರ್ದು ಅಂತ ಹೇಳ್ತಾರೆ. ಇವತ್ತು ನಾರ್ಮಲ್ ಇಂಥ ಜೂದಿನ ಯಾರು ನಿಷೇಧ ಮಾಡೋದಿಲ್ಲ. ಇವತ್ತು ರೇಸ್ ಅಂದ ತಕ್ಷಣ ಅದು ಕೆಟ್ಟ ಅರ್ಥ ತೊಗೊಂಡಿದ್ದಕ್ಕೆ ಏನು ಮಾಡಿಬಿಟ್ರು, ಬ್ಯಾನ್ ಮಾಡೋ ಕಾನ್ಸೆಪ್ಟ್ ಬಂದು. ಸರ್ಕಾರ ರೇಸ್ ನಡೆಸ್ತಾ ಬ್ಯಾನ್ ಆಗಲ್ಲ. ಯಾಕೆ? ಅದಕ್ಕೊಂದು ಇದೈತಿಗಲ್ಲ, ಪ್ರಿನ್ಸಿಪಲ್ ಎಲ್ಲ ಇದೆ, ಕಂಟ್ರೋಲಿಂಗ್ ಅಥಾರಿಟಿ ಇದ್ದಾರೆ. ಬೃಹತ್ ಸಾಮ ಜಯೋಸ್ಮಿ ವ್ಯವಸಾಯ ತೇಜಸ್ವಿನಾಹಂ. ತೇಜಸ್ ಯಾರಲ್ಲಿ ಇರುತ್ತಲ್ಲ ಅದೇನಿದೆ, ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಅದಕ್ಕೆ ದೇವರು ಚಿಂತನೆ ಮಾಡಿದಾಗ ಒಂದು ಮುಖದಲ್ಲಿ ವರ್ಚಸ್ಸು ಬರುತ್ತೆ, ದೇವರು ಚಿಂತನೆ ಮಾಡಿದಾಗ. ಇನ್ನೊಂದು ಓದಿರ್ತಾರೆ, ಒಂದು ಮುಖದಲ್ಲಿ ಒಂದು ವ್ಯತ್ಯಾಸ ಕಾಣಿಸುತ್ತೆ, ಗೊತ್ತಾಯ್ತು. ಓದಿದ ಕಳೆನೇ ಬೇರೆ, ಕಪ್ಪಗಿರ್ತಾನೆ, ಭಾರಿ ಓದ್ಬಿಟ್ಟಿರ್ತಾನೆ. ಇನ್ನೊಬ್ರು ಭಾರಿ ಬಿಟ್ಟಿರ್ತಾರೆ, ಒಬ್ಬರು ಭಾರಿ ಸಿಕ್ಕಾಬಟ್ಟೆ ಆಡ್ಸೋಗಿರ್ತಾನೆ. ಆದರೆ ಇವನು ಡಲ್ಲು, ಅವನು ಬ್ರೈಟು. ಆಶ್ಚರ್ಯ. ಈ ಬ್ರೈಟ್ನೆಸ್ ಯಾವುದಿರ್ತಿದ್ದು? ಓದಿನ ಬ್ರೈಟ್ನೆಸ್ ಇದೆ, ಓದಿನ ಬ್ರೈಟ್ನೆಸ್ ಇದೆ. ಅದು ಮ್ಯಾಚ್ ಮಾಡೋಕ್ಕಾಗಲ್ಲ, ಭಾರಿ ಜಾಸ್ತಿ ಅದು. ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಅಂಥವೆಲ್ಲ ಭಾರಿ ಸಿಗುತ್ತೆ. ಜಯೋಸ್ಮಿ ವ್ಯವಸಾಯೋಸ್ಮಿ. ನೋಡಿ, ವ್ಯವಸಾಯೋಸ್ಮಿ, ವ್ಯವಸಾಯ ವ್ಯವಸ್ಥಾನೋ ವ್ಯವಸಾಯ, ವಿಶ್ವಾಸ ವ್ಯವಸಾಯ ದೇವರಿಗೆ ಹೆಸರಿದೆ. ಅದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಅದನ್ನು ಸೇರಿಸ್ಬೇಕು ಅದಕ್ಕೆ. ಜಯೋಸ್ಮಿ ವ್ಯವಸಾಯೋಸ್ಮಿ. ವ್ಯವಸಾಯ ಶಬ್ದ ಕೃಷಿ ಅಂತ ಅರ್ಥ. ಅಧ್ಯಯನಾದಿಗಳನ್ನು ಮಾಡ್ತೇವಲ್ಲ, ಅದು ವ್ಯವಸಾಯ ಅಂತ ಕರೀತಾರೆ. ಶ್ರವಣ ಮನನ ಧ್ಯಾನ 3 ಮಾಡಿದ್ದು ವ್ಯವಸಾಯ. ಒಳ್ಳೆ ವ್ಯವಸಾಯ ಮಾಡಿದ್ದಾರೆ ಏನರ್ಥ? ಭಾರಿ ಇದರಲ್ಲಿ ಕೃಷಿ ಮಾಡಿದ್ದಾರೆ. ಆ ಕೃಷಿಯ ಫಲ ಅನ್ನ, ಈ ಕೃಷಿಯ ಫಲ ಜ್ಞಾನ. ಅದು ಒಳ್ಳೆ ಕೃಷಿ ಮಾಡಿದ್ದಾರೆ. ಸತ್ವಂ ಸತ್ವವತಾಮಹಂ. ಯಾರಲ್ಲಿ ಸತ್ವ ಇದೆಯಲ್ಲ, ಸತ್ವ ಶಬ್ದಕ್ಕೆ ಆಚಾರ್ಯ ಬೇರೆ ಕಡೆ ಅರ್ಥ ಹೇಳ್ತಾರೆ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ಬಲಜ್ಞಾನ ಎರಡು ಒಟ್ಟಿಗೆ ಇದ್ಬಿಟ್ರೆ ಏನಂತಾರೆ ಅದಕ್ಕೆ? ಸತ್ವ. ಕೆಲವು ಇವರಲ್ಲಿ ಏನು ಸತ್ವ ಇಲ್ಲ ಅಂದ್ಬಿಡ್ತಾರೆ. ಭಾರಿ ಸತ್ವ ಇದೆ ಅಂತ ಹೇಳ್ತಾರೆ. ಅವ್ರು ಇಷ್ಟೇ ಇರ್ತಾನೆ ಸತ್ವ ಇದೆ, ಅವ್ರು ಎಷ್ಟಿದ್ರೆ ಸತ್ವ ಇಲ್ಲ ಅಂತ ಕರೀತಾರಲ್ಲ ಹಾಗೆ. ಈ ಟೊಳ್ಳು ಅಂತ ಹೇಳ್ತೀವಲ್ಲ, ಟೊಳ್ಳು ವ್ಯಕ್ತಿ, ಏನು ಸತ್ವ ಇಲ್ಲ. ಭೀಮಸೇನ ದೇವರು, ಕೃಷ್ಣ ಅವರೆಲ್ಲ ಎರಡು ಬಲ ಜ್ಞಾನ ಎರಡನ್ನೂ ಸೇರಿದ್ರಕ್ಕೆ ಅವ್ರಿಗೇನಂತ ಹೆಸರು? ಸತ್ವ ಇರೋರು ಅಂತ ಕರೀತಾರೆ. ಸತ್ವವತಂ ಸತ್ವಂ ಸತ್ವವತಾಮಹಂ. ಸತ್ವವಂತರಲ್ಲಿ ಏನು ಸತ್ವ ಇದೆಯಲ್ಲ ಅದು ನನ್ನ ಸನ್ನಿಧಾನ. ವೃಷ್ಣೀನಾಂ ವಾಸುದೇವೋಸ್ಮಿ. ವೃಷ್ಣಿಗಳಲ್ಲಿ ಯಾರು ನಾನು? ಯಾದವರಲ್ಲಿ ವಾಸುದೇವ ನಾನು. ಪಾಂಡವಾನಾಂ ಧನಂಜಯ. ಪಾಂಡವರಲ್ಲಿ ಧನಂಜಯ. ಮುನೀನಾಂ ಅಪಹಂ. ಇಲ್ಲೇ ಹೋಯಿತು, ಭೀಮಸೇನ ಬಿಟ್ಟುಬಿಟ್ರಲ್ಲ, ನೋಡಿದ್ರಾ? ವಿಭೂತಿ ರೂಪ ಇಲ್ಲ ಭೀಮಸೇನಲ್ಲಿ ಅಂತ ಆಕ್ಷೇಪ ಮಾಡೋದು. ನೀವು ನಿಮ್ಮ ಗೀತಾ ನಿಮ್ಮ ಭಾಷೆದಲ್ಲೂ ಕೂಡ ಇಲ್ಲ ಅದರೊಳಗೆ ಏನೋ ನೋಡಿದ್ರ ಅಂತ ಮುಂದೆ ಇದೆ ಅದು, ಇಲ್ಲಿ ಬರೆದಿಲ್ಲ ಅಂತ ಮುಂದೆ ಬೊಟ್ಟಿಗೆ ಬರೆದು ಬಿಡ್ತಾರೆ. ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ವ್ಯಾಸ. ಮುನಿಗಳಲ್ಲಿ ವ್ಯಾಸ. ಇಲ್ಲಿ ಎರಡೂ ತಾನೇ ಬಂದುಬಿಡ್ತೀಗ. ವೃಷ್ಣೀನಾಂ ವಾಸುದೇವಸ್ಮಿ ತಾನೇ, ಮುನೀನಾಮ ವ್ಯಾಸ ತಾನೇ, ಕವೀನಾಂ ಉಶನಾ ಕವಿ. ಉಶನ ಅಂದರೆ ಶುಕ್ರಾಚಾರ್ಯರು, ಕವಿಗಳು ಜ್ಞಾನಿಗಳು. ಶುಕ್ರಾಚಾರ್ಯ. ದೇವಗುರುಗಳು ಬಂದರು ಬೃಹಸ್ಪತ್ಯಾಚಾರ್ಯರು, ಇವರು ಬಂದರು ಶುಕ್ರಾಚಾರ್ಯರು. ಪುರೋಹಿತ ಅಂದರೆ ಜ್ಞಾನಿ ಪುರೋಹಿತ ಸೇರಿಸ್ಕೊಂಡ್ಬಿಟ್ರೆ ಆಯಿತು. ದೈತ್ಯ ಪುರೋಹಿತಲ್ಲಿ ಇವರು ಡಿವೈನೇ, ಇಬ್ಬರು ಡಿವೈನೇ. ಜೈಲರ್ ಇದ್ದಾನೆ, ಜೈಲು ನೋಡ್ಕೊಂಡಿದ್ದಾನೆ. ಜೈಲು ನೋಡ್ಕೊಂಡಿದ್ದು ಮಾತ್ರಕ್ಕೆ ಅವ್ರು ಕ್ರಿಮಿನಲ್ ಆಗಲಿಲ್ಲ. ಅವ್ರನ್ನ ನೋಡ್ಕೊಂಡಿದ್ದು ಮಾತ್ರಕ್ಕೆ ಶುಕ್ರಾಚಾರ್ಯರು ಕೆಟ್ಟವರಲ್ಲ, ಗೊತ್ತಾಯ್ತಾ? ಬಟ್ ಅವರಿಗೆ ಸಿಕ್ಕಿರೋ ಕ್ಲಾಸ್ ಅಂತ ಕ್ಲಾಸ್ ಸಿಕ್ಕಿದೆ. ಸ್ಲಮ್ ಇನ್ಸ್ಟಿಟ್ಯೂಷನಿಗೆ ಹಾಕಿಬಿಟ್ರೆ ಹಾಗೆ. ಅದರ ಪ್ರೊಫೆಷನ್ ಎಲ್ಲ ಒಂದೇ. ಅವರೆಂದು ಕೂಡ ವೈಷ್ಣವರವರು. ಶುಕ್ರ ದೇಶ ಭಾಳ ದೊಡ್ಡ ದೇಶ ಕೂಡ. ಕವೀನಾಂ ಉಶನಾ ಕವಿ. ಮುನೀನಾಮಪ್ಯಹಂ ವ್ಯಾಸ ಕವೀನಾಂ ಉಶನಾ ಕವಿ. ಸಿದ್ಧಾನಾಂ ಕಪಿಲೋ ಮುನಿ. ಮುನೀನಾಂ ಮುನಿಗಳು ಎಲ್ಲೇ ಸಿದ್ಧರಲ್ಲಿ ಹೇಳಿದ್ದು, ಮುನಿ ಅಂತ ಹೇಳಿಲ್ಲ. ಸಿದ್ಧಾನಾಂ ಕಪಿಲ ಅಂತ ಹೇಳಿದರು. ಇಲ್ಲಿ ಮುನೀನಾಮಪ್ಯಹಂ ವ್ಯಾಸ ಅಂತ ಹೇಳ್ತಾರೆ. ಮುನಿ ಶಬ್ದಕ್ಕೆ ತುಂಬ ಅರ್ಥ ಇದೆ. ಆಚೆ ಇಲ್ಲೇ ಬೇರೆ ಕಡೆ ಹೇಳ್ತಾರೆ ಆಚಾರ್ಯರು. ಎಲ್ಲ ತಿಳಿದವರು ಮುನಿಗಳು, ಅದರಲ್ಲಿ ವೇದವ್ಯಾಸರು ನಾನು. ಆಚ್ಛಾದಯತಿ ಸರ್ವಂ ಆನಂದತೀರ್ಥಾಖ್ಯ ಮುನಿ ಅಂತ ಹೇಳೋದಿಲ್ಲ. ಆನಂದತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿದ. ಮುನಿ ಅನ್ನೋ ಪದ ಭಾಳ ದೊಡ್ಡ ಪದ. ಯಾರೋ ಮುಂದೆ ಸಂಶೋಧನೆ ಮಾಡಿ ಆನಂದತೀರ್ಥ ಮುನಿಗಳು ಅಂತ ಬೇರೆ ಇದ್ದರು, ತೀರ್ಥರು ಇವರು ಬೇರೆ ಅಂತೇಳಿ ಹೊಸ ಸಂಶೋಧನೆ ಮಾಡಿ ಚಪ್ಪಾಳೆ ಅಕ್ಷರ ಒಂದು ಮಠ ಸಂಪ್ರದಾಯ ಅವೇನದು. ನಮ್ಮ ಮಠದ ಪ್ರಕಾರ ಆನಂದತೀರ್ಥರು ಬೇರೆ ಇದ್ದರಂತೆ. ಮುನೀನಾಮಪಹಂ ವ್ಯಾಸ ಕವೀನಾಂ ಉಶನಾ ಕವಿ. ಅವೆಲ್ಲ ಆಗುತ್ತೆ ಮುಂದೆ. ಇದೆಲ್ಲ ಹೋಗ್ತಾ ಹೋಗಿಬಿಟ್ರೆ ಪೂರ್ತಿ ಹಾಳು ಮಾಡಿ ಹಾಕಿಬಿಡ್ತಾರೆ ಬರ್ತಾ. ಯಾವಾಗ ಜ್ಞಾನದ ಪರಂಪರೆ ಕಡಿಮೆ ಆಗುತ್ತೆ, ಅಧ್ಯಯನ ಕಡಿಮೆ ಆಗ್ತಾ ಹೋದಂತೆ. ಇಲ್ಲ ಇವೆಲ್ಲ ಬಂದರೆ ಅಧ್ಯಯನ ಭಾಳ ಕಡಿಮೆ ಈಗ, ಓದೋರು ಭಾಳ ಕಡಿಮೆ ಈಗ. ಸಿಕ್ಕರೆ ಸರಿ ಓದೋಲ್ಲ ಅಂದ್ಬಿಡ್ತಾರೆ ಅಷ್ಟೇ. ಆ ಓದೋದೇ ಬೇರೆ, ಈ ರೀತಿ ಓದೋದೇ ಬೇರೆ. ಅದು ಕಡಿಮೆ ಆಗ್ತಾ ಹೋದಂತೆ ನಾಲೆಡ್ಜ್ ಶಾಲೋ ಆಗ್ತಾ ಬರುತ್ತೆ. ಕೊನೆ ಕೂಪಗೊಂಡು ಆ ಸ್ಥಿತಿ ಬಂದುಬಿಡ್ತಾನೆ. ಆಚ್ಛಾದಯತಿ ಸರ್ವಂ ವಾಸಯತಿ ವಸತಿ ಚ ಸರ್ವತ್ರೇತಿ ವಾಸು. ವಾಸುದೇವ ಅಂತ ಪದ ಬಂದು ಅದಕ್ಕೆ ಮಾತ್ರ ಬೇರೆ ಅದಕ್ಕೆ ಅರ್ಥ ಹೇಳಿಲ್ಲ. ಇದರೊಳಗೆ ಬರೀ ಭಗವದ್ ರೂಪಗಳಿಗೆ ಮಾತ್ರ ಅರ್ಥ ಹೇಳ್ತಾ ಬರ್ತಾರೆ.
ಆಚ್ಛಾದಯತಿ ಸರ್ವಂ ವಾಸಯತಿ ವಸತಿ ಚ ಸರ್ವತ್ರ ಇತಿ ವಾಸು. ಹೇಗೆ ರಮತೆ ರಮಯತಿ ಅಂತ ರಾಮ ಹೇಳ್ತೇವೋ, ವಾಸಯತಿ ವಸತಿ ಚ, ಎಲ್ಲೆಲ್ಲ ಕಡೆ ವಾಸ ಮಾಡ್ತಾನೆ, ಇದ್ದಾನೆ, ಇರಿಸ್ತಾನೆ. ಉಳಿದವ್ರು ಇರೋದಕ್ಕೂ ಅವನೇ ಕಾರಣ, ತಾನಿದ್ದಾನೆ ಕೂಡ. ಅದಕ್ಕೇನಂತ ಹೆಸರು? ವಾಸು. ವಾಸು ಅಂತ ದೇವರಿಗೆ ಹೆಸರು. ಹೇಳ್ತಾರೆ ಈಗ, ವಾಚ್ಯಾದಿ ಸರ್ವಂ, ಎಲ್ಲವನ್ನೂ ಕವರ್ ಮಾಡ್ತಾನೆ, ವ್ಯಾಪಿಸಿದ್ದಾನೆ ಅಂತ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲರಿಗೂ ಅವಕಾಶ ಕೊಡ್ತಾನೆ, ತಾನು ಸರ್ವತ್ರ ಇದ್ದಾನೆ. ಅದಕ್ಕೇನಂತ ಕರೀತಾರೆ? ವಾಸು ಅಂತ ಕರೀತಾರೆ. ದೇವ ಅಂದರೆ ಹೇಳಿದ್ದಾರೆ ಈಗಾಗಲೇ. ದೇವ ಅಂದ್ರೇನು? ಕ್ರೀಡಾದಿ ಗುಣವಿಶಿಷ್ಟ. ವಾಸುಶ್ಚಾಸೌ ದೇವಶ್ಚ ವಾಸುದೇವ. ವಾಸುನೂ ಹೌದು, ದೇವನೂ ಹೌದು. ವಾಸು ಅನ್ನೋದಕ್ಕೆ ಏನಾಯ್ತು ಈಗ? ಬಾಸು ಅಂತಾಯ್ತು. ಬಾಸು ಅಂದರೆ ಹೆಡ್ ಅಂತ ಆಗುತ್ತಲ್ಲ. ಇಂಗ್ಲೀಷಿನ ವಾಸು, ಸಂಸ್ಕೃತ ವಾಸು ಅರ್ಥ ಒಂದೇ. ಬಾಸ್ ಅಂದ್ರೇನು? ಮುಖ್ಯಸ್ಥವನು. ವಿಶ್ವಕ್ಕೆ ಬಾಸ್ ಯಾರು? ಆಫೀಸ್ ಬಾಸ್ ಅಲ್ಲ, ವಿಶ್ವಕ್ಕೆ ಬಾಸ್ ಯಾರು? ಭಗವಂತನೇ. ಒಬ್ಬಯವರ ಅಭೇದ ಅಂತ ಮಾತಿದೆ. ಪುರಸ್ತ ಅದೆಲ್ಲ ಇದ್ದೇ ಇದೆ, ಹಿಂದೆ ಹೇಳಿದ್ವಿ ಅಂತ ಹೇಳಿಬಿಟ್ರು. ಎಲ್ಲಿ ಹೇಳಿದ್ದಾರೆ ಅದನ್ನಾಗಲೇ? ದೇವಿ ಶಬ್ದ ಅರ್ಥ ಹೇಳಬೇಕಾದ್ರೆ ದೈವಿ ಹೇಷಾ ಗುಣಮಯಿ ಮಮ ಮಾಯಾ ತುರತ್ತೆ ಅಲ್ಲಿ ಹೇಳಬೇಕಾದ್ರೆ ದೇವ ಶಬ್ದ ಅರ್ಥ ಹೇಳಿ, ದೇವನ ಪತ್ನಿಯೇ ದೇವಿ ಅಂತ ಅರ್ಥ ಹೇಳ್ಬೇಕಾದ್ರೆ ಹೇಳಿದ್ದಾರೆ. ಛಾದಯತಿ ಜಗದ್ವಿಶ್ವಂ ಭೂತ್ವಾ ಸೂರ್ಯ ಇಮಾಂಶುಭಿ ಸರ್ವಭೂತಾಧಿವಾಸಶ್ಚ ವಾಸುದೇವಸ್ತತೋಹ್ಯಹಂ ಇತಿ ಮೋಕ್ಷಧರ್ಮೇ. ಛಾದಯಮೆ ಅಂದರೂ ಒಂದೇ, ಆಚ್ಛಾದಯಮೆ ಅಂದರೂ ಒಂದೇ. ವಿಶ್ವಂ ಜಗತ್ ಈಶಾವಾಸ್ಯವಿದಂ ಸರ್ವಂ, ಆ ಅರ್ಥ ಬಂತು. ಭೂತ್ವಾ ಸೂರ್ಯ ಇವ ಅಂಶುಭಿ, ಸೂರ್ಯ ವ್ಯಾಪಿಸಿದ್ದಾನಲ್ಲ. ಹಾಗೆ ಒಂದು ಸಮಸ್ಯೆ ಬಂತು, ಹಾಗೆ ಸೂರ್ಯ ವ್ಯಾಪ್ತನಾಗಿ ಬಿಡ್ತಾನಲ್ಲ. ಸೂರ್ಯನಂತೆ ಆಗಿಬಿಟ್ರೆ ನೀನು ದೊಡ್ಡಸ್ತಿಗೆ ಬರಲೇ ಇಲ್ಲ ಈಗ, ಹೊತ್ತಾನೆ. ಸೂರ್ಯನ ಸಮಾಂತ ಆಯ್ತು ಅಷ್ಟೇ. ಅಲ್ಲ, ಸೂರ್ಯ ಇವ ಅಂಶುಭಿ, ಸೂರ್ಯ ಯಾವುದರಿಂದ ವ್ಯಾಪ್ತ? ಅವನು ವ್ಯಾಪ್ತ ಅಲ್ಲ, ಅಂಶಗಳ ಮೂಲಕ ವ್ಯಾಪ್ತ. ದೀಪ ಇರೋದು ಅಲ್ಲೇ, ಇಲ್ಲದ ಬಲ್ಬಿಲ್ಲ ಇಲ್ಲಿ, ದೀಪ ಅಲ್ಲಿದೆ, ಬೆಳಕಿಲ್ಲಿದೆ, ಕಿರಣಗಳು ಬಂದಿದೆ ಅಷ್ಟೇ. ಸೂರ್ಯನ ಕಿರಣದಿಂದ ವ್ಯಾಪ್ತ. ಸೂರ್ಯ ಸರ್ವತ್ರ ಇಲ್ಲ, ಸೂರ್ಯ ಇದ್ಬಿಟ್ಟು ಗತಿ ಏನಾಗ್ತಿತ್ತು? ಇಲ್ಲ. ದೇವ್ರು ಹಾಗಲ್ಲ, ಸೂರ್ಯ ಕಿರಣಗಳಿಂದ ವ್ಯಾಪ್ತ, ನಾನು ಹಾಗೇ ವ್ಯಾಪ್ತ, ಸರ್ವತ್ರ ವ್ಯಾಪ್ತ, ಸರ್ವ ದೇಶ ಕಾಲ ಎಲ್ಲದರಲ್ಲೂ ವ್ಯಾಪ್ತ. ವ್ಯಾಪ್ತ ಅಂದ್ರೇನು? ತಾನೇ ಇದ್ದಾನೆ, ಬೆಳಕಲ್ಲ, ತಾನೇ ಇದ್ದಾನೆ. ಇದು ಆಶ್ಚರ್ಯ. ಯಾರ್ದು ಮನೆ ಕಿಟಕಿಯಲ್ಲಿ ಲೈಟ್ ಹಾಕಿ ನೋಡ್ತೀರಿ, ಲೈಟಲ್ಲಿ ಕಾಣಿಸುತ್ತೆ ನಿಮಗೆ. ನೀವಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದೀರಿ, ಗೊತ್ತಾಯ್ತಾ? ಅಲ್ಲ, ಬಲ್ಬು ಹೋಗಿಲ್ಲ, ಬ್ಯಾಟ್ರಿನೂ ಹೋಗಿಲ್ಲ, ನೀವು ಹೋಗಿಲ್ಲ, ಬೆಳಕು ಮಾತ್ರ ಹೋಗಿದೆ. ದೇವ್ರು ಹಾಗಲ್ಲ, ಏನು ಮಾಡ್ತಾನೆ? ತಾನೇ ಮಾಡ್ತಾನೆ. ಅದಕ್ಕೋಸ್ಕರ ದೃಷ್ಟಾಂತ ಅಷ್ಟೇ. ಸೂರ್ಯ ಕಿರಣಗಳಿಂದ ವ್ಯಾಪಿಸಿದರೆ ನಾನು ನಾನಾಗಿ ಎಲ್ಲ ಕಡೆ ವ್ಯಾಪಿಸಿದ್ದೇನೆ. ಸೂರ್ಯನೊಳಗೂ ಇದ್ದೇನೆ, ಮತ್ತು ಸೂರ್ಯನೊಳಗೂ ವ್ಯಾಪಿಸಿಬಿಟ್ಟಿದ್ದೇನೆ. ಸರ್ವಭೂತಾಧಿವಾಸಶ್ಚ, ಸರ್ವಭೂತಗಳು ಅಧಿವಾಸನಾಗಿದ್ದೇನೆ, ಎಲ್ಲ ಪ್ರಾಣಿಗಳು ಒಳಗಿದ್ದೇನೆ ಅಂತ ಅರ್ಥ. ವಾಸುದೇವಸ್ತತೋಹ್ಯಹಂ, ಅದಕ್ಕೆ ವಾಸುದೇವ ಅಂತ ಇದ್ದಾರೆ. ಇನ್ನು ಇದು ಸಪೋರ್ಟಿಂಗ್ ಅದು. ಇಲ್ಲಿ ವಾಸು ಅರ್ಥ ದೇವಗೆ ಅರ್ಥ ಆಯಿತು, ವಾಸುದೇವ ಒಟ್ಟಿಗೆ ಅರ್ಥ ಹೇಳಿದರು. ಅದಕ್ಕೆ ವಾಸುದೇವಸ್ತತೋಹ್ಯಹಂ ಇತಿ ಮೋಕ್ಷಧರ್ಮೇ. ಇದು ಭಾರತ, ಇದು ಭಾರತದಲ್ಲೇ ಬಂದಿದ್ದ ಗೀತಾ ಆದ್ದರಿಂದ ಮೋಸ್ಟ್ ರೆಲವೆಂಟ್ ಆಯಿತು. ವಿಶಿಷ್ಟ, ಈ ವ್ಯಾಸ ಪದಕ್ಕೂ ಅರ್ಥ ಹೇಳ್ತಾರೆ ಮತ್ತೆ. ಮುನೀನಾಮಪ್ಯಹಂ ವ್ಯಾಸ. ವ್ಯಾಸ ಅಂದ್ರೇನು? ವಿ ಆಸ. ವಿ ಅಂದರೆ ವಿಶಿಷ್ಟ, ವಿಶಿಷ್ಟವಾಗಿರುವವನು ಅಂತ ಅರ್ಥ. ಸರ್ವಸ್ಮಾತ್ ಆ ಸಮಂತಾತ್ ಸಯೇವೇ ವ್ಯಾಸ. ಎಲ್ಲ ಕಡೆ ವಿಶಿಷ್ಟರಾಗೇ ಇದ್ದಾರೆ, ಒಂದು ಕಡೆ ಅಲ್ಲ. ಮನೆಯಲ್ಲಿ ವಿಶಿಷ್ಟ, ಬೇರೆ ಕಡೆ ಕ್ಯಾರೆ ಅಂತ ಹೇಳೋರಿಲ್ಲ. ಅದು ಹಾಗಲ್ಲ, ಸರ್ವತ್ರ ವಿಶಿಷ್ಟನೇ. ಏನು ವಿಶಿಷ್ಟ? ಜ್ಞಾನ ಅನಂತ ಕಲ್ಯಾಣ ಗುಣಗಣ ವಿಶಿಷ್ಟ, ನೋ ಚೇಂಜ್. ಅದಕ್ಕೆ ವ್ಯಾಸ ಅಂತ ಕರೀತಾರೆ. ವಿಷ್ಣು ಸಹಸ್ರದಲ್ಲಿ ಬಂತಲ್ಲ ಸರ್ವದೃಗ್ವ್ಯಾಸ. ವಿಷ್ಣು ಸಹಸ್ರ ಏನಂತ ಬಂದಿದೆ? ಸರ್ವದೃಗ್ವ್ಯಾಸ, ಎಲ್ಲವೂ ಸರ್ವಜ್ಞರಾದ ವ್ಯಾಸರು ಅಂತೇಳಿ. ಸವೈ ವಿ, ಅದಕ್ಕೆ ವಿ ಅಂತವ್ರ ಹೆಸರು. ಸ ಉತ್ತರತಃ ಸ ಪಶ್ಚಾತ್ ಸ ಪೂರ್ವಸ್ವ ಸ ದಕ್ಷಿಣತಃ ಸ ಉತ್ತರತಃ. ಇದು ಎಲ್ಲ ದಿಕ್ಕಿನಲ್ಲೂ ವ್ಯಾಪಿಸಿಬಿಟ್ಟಿದ್ದಾನೆ. ಅದು ವ್ಯಾಸ, ಇದು ವ್ಯಾಸ ಮುಖ್ಯಾರ್ಥ. ಇದು ಸರ್ವತ್ರ ಒಂದೇ ರೀತಿ ಇದ್ದಾನೆ. ಸರ್ವದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಅದಕ್ಕೆ ವ್ಯಾಸ ಅಂತ ಹೆಸರು. ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಇತಿ ಚ. ಅದು ಪ್ರಸಿದ್ಧವಾದ ನಾರಾಯಣ ಉಪನಿಷತ್ತು. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಚಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ. ದಮನ ಮಾಡೋದ್ರಲ್ಲಿ ಯಾರು, ಎಲ್ಲಿ? ನಾನು ದಂಡದಲ್ಲಿ ನಾನಿದ್ದೇನೆ. ದಂಡ ಅಂದರೆ ಕೋಲು ಅಂತ ಅರ್ಥ ಅಲ್ಲ, ಶಿಕ್ಷೆದರಲ್ಲಿ ದಂಡ, ಅದರಲ್ಲಿ ನಾನಿದ್ದೇನೆ. ದೈಹಿಕ ದಂಡ ಬೇರೆ, ಆರ್ಥಿಕ ದಂಡ ಬೇರೆ, ಫಿಸಿಕಲ್ ದಂಡ ಬೇರೆ, ಬೇರೆ ವೆರೈಟಿಗಳಿವೆ. ಅದಕ್ಕೆ ಒಂದು ಮಾತಿ ದಂಡೋ ದಶಗುಣಂ ಭವೇತ್ ಅಂತ ಹೇಳ್ತಾರೆ. ದಂಡ ಹೊಡೆದ್ರೆ ಬಾಯಿ ಬಿಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಹಾಂ, ಯಮದಂಡ, ಯಮದೇವರು ಹೆದರ್ತಾರೆ. ದಂಡೋ ದಮಯತಾಮಸ್ಮಿ,
ನೀತಿರಸ್ಮಿ ಜಿಗೀಷತ, ಗೆಲ್ತಾರಲ್ಲ ಅವ್ರಿಗೆ ನೀತಿ ಅಂದ್ರೇನು? ಒಂದು ದಾರಿ ಇದೆ, ಮಾರ್ಗ, ಗೆಲ್ಲೋದಕ್ಕೊಂದು ಮೆಥಡ್ ಇದೆ, ಪ್ರಾಪರ್ ಮೆಥಡ್, ಅದು ನನ್ನ ಸನ್ನಿಧಾನ ಇದೆ. ದಂಡೋ ಇಬ್ಬರು ಅಪ್ಲೈ ಮಾಡಿದ್ದಾರೆ, ಒಂದು ಪ್ರೊಸೀಜರ್ ಕರೆಕ್ಟ್ ಇದೆ, ಒಂದು ಕರೆಕ್ಟ್ ಇಲ್ಲ. ಯಾರನ್ನ ಎಲೆಕ್ಟ್ ಮಾಡ್ತಾರಾಗ? ಕರೆಕ್ಟ್ ಇಲ್ಲ, ಒರಿಜಿನಲ್ಸೇ ಹಾಕಿಲ್ಲ ಅವನು. ಇವ್ರು ಯಾವ ಅಂದರೆ ಬರೀ ಸಪೋರ್ಟಿಂಗ್ ಹಾಕಿ ಯಾವುದಾದ್ರು ಡೂಪ್ಲಿಕೇಟ್, ಮೊದಲೇ ಡೂಪ್ಲಿಕೇಟ್ ಅದು ಅಂದರೆ ಅಥೆಂಟಿಕ್ ಇವ್ರ ಸಿಗ್ನೇಚರ್ ಇಲ್ಲ ಅದಕ್ಕೆ ಇದು ಕಾಪಿಗೆ. ಅದೇನಾಯ್ತು ಈಗ? ಇವನು ಅಥೆಂಟಿಕ್ ಹಾಕಿದ್ದಾನೆ, ಗೊತ್ತಾಯ್ತಾ? ಅವ್ರು ಸೆಲೆಕ್ಟ್ ಮಾಡ್ಬೇಕಾದ್ರೆ ರಿಸ್ಕಿ ಇದು, ಮೋಸನೂ ಆಗಿರ್ಬೋದು. ಇವನು ಸೆಲೆಕ್ಟ್ ಮಾಡಿಬಿಡ್ತಾರೆ ಆ ಥರ. ಅದಕ್ಕೆ ಅವರು ಜಿಗೀಷತಾಂ ನೀತಿ ಅಸ್ಮಿ, ನೀತಿ ಶಬ್ದಕ್ಕೆ ವ್ಯಾಪಕವಾದ ಅರ್ಥ, ಎಕ್ಸಾಂಪಲ್ ಅಷ್ಟೇ. ದಂಡೋ ದಮಯತಾಮಸ್ಮಿ ಮೌನಂ ಚೈವಾಸ್ತಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಗುಹ್ಯಾನಾಂ ರಹಸ್ಯಗಳಲ್ಲಿ ಮೌನ ನಾನಾಗಿದ್ದೇನೆ, ರಹಸ್ಯಗಳಲ್ಲಿ ಮೌನ ನಾನಾಗಿದ್ದೇನೆ. ಮೌನ ಅಂದರೆ ಮಾತಾಡದಿರುವಿಕೆ. ಯಾರು ಮಾತಾಡೋದಿಲ್ಲೋ ತುಂಬ ದಿವಸ ಮಾತಾಡೋದಿಲ್ಲ, ಕೆಲವು ಸಲ ವಿಷಯ ಗೊತ್ತಿದೆ ಅಂತ ಅರ್ಥ. ಕೆಲವು ಗೊತ್ತಿದೆ ಮಾತಾಡೋದಿಲ್ಲ, ಕೆಲವು ಭಾರಿ ಗೊತ್ತಿದೆ ಇಲ್ಲಿ ಹೇಳಿ ಉಪಯೋಗ ಇಲ್ಲ. ಆ ಕಾರಣ ಮೂಕ ಇರ್ತಾನೆ, ಅವನೇ ಮೌನ ಅಲ್ಲ ಅದು, ಮೌನ ಅಲ್ಲ ಅದು. ಏನಂತ ಕರೀತಾರೆ? ಕೋಮಾದಲ್ಲಿದ್ದು ಜಿತೇಂದ್ರಿಯ ಅಂತ ಕರೆದ್ರೆ ಹಾಗೆ, ಕೋಮಾದಲ್ಲಿ ಜಿತೇಂದ್ರಿಯ ಅಂತ ಕರೆದ್ರೆ ಹಾಗೆ. ಇಂದ್ರಿಯ ವರ್ಕೇ ಮಾಡ್ತಾ ಇಲ್ಲ, ಅದು ವರ್ಕೇ ಮಾಡ್ತಾಯಿಲ್ಲ. ವರ್ಕ್ ಮಾಡಿದರೆ ಜಿತೇಂದ್ರಿಯ ಹೌದೋ ಅಲ್ಲ ಅಂತ ಹೇಳಬೇಕು, ಹಾಗಾಗಿ ಬರುತ್ತೆ. ಮೌನಂ ಚೈವಾಸ್ಪಿ ಗುಹ್ಯಾನ, ಅದಕ್ಕೆ ಮೌನ ಅಂತ ಹೇಳಿದರೆ ಮನನಂ ಅಂತ ಕರೆದಿದ್ದಾರೆ. ಸುಮ್ಮನೆ ಕೂತ್ಬಿಡ್ತಾರಲ್ಲ, ಏನು ಯೋಚನೆ ಮಾಡ್ತಿರಲ್ಲ ಅಂತ ಕೇಳ್ತಾರೆ. ಏನು ಯೋಚನೆ ಮಾಡಿದ್ರೆ ಮೌನ ಏನು ಸೂಚನೆ ಮಾಡುತ್ತೆ? ಮನನ. ಅದಕ್ಕೆ ಮನನ ಅಂಬೋದನ್ನು ದೊಡ್ಡ ಇರೋದು ಆಸ್ತಿ. ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ, ರಹಸ್ಯಗಳಲ್ಲಿ ಮೌನಗಳಲ್ಲಿ ನನ್ನ ಸನ್ನಿಧಾನ ಇದೆ, ಗುಹ್ಯಗಳಲ್ಲಿ ಜ್ಞಾನದಲ್ಲಿದ್ದೇನೆ. ಇನ್ನು ಅಥವಾ ಗುಹ್ಯಗಳಲ್ಲಿ ಮೌನದಲ್ಲಿ ನನ್ನ ವಿಭೂತಿ ರೂಪ ಇದೆ, ಜ್ಞಾನದಲ್ಲಿ ನನ್ನ ವಿಭೂತಿ ರೂಪ ಇದೆ. ಜ್ಞಾನಿಗಳು ಯಾವ್ದು ಗೌರವ ಕೊಡ್ತಾರೆ ಅಂದರೆ ಜ್ಞಾನದಲ್ಲಿ ಏನಿದೆ ಇರೋದರಿಂದ ಅಲ್ಲಿದ್ದಾರೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತತಃ ಮರ್ಜುರ. ಮುಂದೆ ನೋಡಿ, ಯಚ್ಚಾಪಿ ಹೌದು, ರಹಸ್ಯಗಳಲ್ಲಿ ಅತಿ ರಹಸ್ಯ ಯಾರು ಅಂದರೆ ಪರಮಾತ್ಮ. ಮುಂದೆ ಇತಿ ಗುಹ್ಯತಮಂ ಶಾಸ್ತ್ರಂ, ಗುಹ್ಯತರ ಗುಹ್ಯತಮ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತತಃ ಅರ್ಜುನ. ಕೊನೆಗೆ ನೋಡಿ, ಬೀಜಂ ಹುಟ್ಟು ಸಾತಲ್ಲಿ ಬರುತ್ತೆ. ಬೀಜ ಅಂದ್ರೇನು? ಬೀಜಮವ್ಯಯಂ. ಇದಕ್ಕೆ ತಾನೇ ಅರ್ಥ ಬರೀತಾನೆ. ಎಲ್ಲ ಭೂತಗಳಿಗೂ ಎಲ್ಲ ಪ್ರಾಣಿಗಳಿಗೂ ಮೂಲ ಕಾರಣ ನಾನೇ. ಬೀಜ ಅಂದರೆ ಮೂಲ ಕಾರಣ ಅಂತ ಅರ್ಥ. ನತದಸ್ತಿ ಇಷ್ಟು ಹೇಳಿಬಿಟ್ಟು ಈಗ ಉಪಸಂಹಾರ ಮಾಡ್ತಾನೆ. ನತದಸ್ತಿ ವಿನಾ ಯತ್ ಸ್ಯಾತ್ ಮಯಾಭೂತಂ ಸಚರಾಚರಂ. ಬಟ್ ಅದು ಇದು ಯಾತಕ್ಕೆ? ಜಗತ್ತಿನಲ್ಲಿ ನಾನಿಲ್ಲದ ಜಾಗನೇ ಇಲ್ಲ. ಲೋಯೆಸ್ಟಲ್ಲೂ ಇದ್ದೇನೆ, ಹೈಯೆಸ್ಟಲ್ಲೂ ಇದ್ದೇನೆ, ಮತ್ತು ಹೈಯೆಸ್ಟಲ್ಲೂ ಇದ್ದೇನೆ, ಲೋಯೆಸ್ಟಲ್ಲೂ ಇದ್ದೇನೆ. ಇದು ಇರಬೇಕೆ. ಅದೇ ರೀತಿಯೇ ಬ್ರೈಟ್ನೆಸ್ ಚೇಂಜ್ ಆಗುತ್ತೆ ಅಷ್ಟೇ. ನಕ್ಷತ್ರಗಳಲ್ಲೂ ಬೆಳಕಿದೆ, ಸೂರ್ಯನಲ್ಲೂ ಬೆಳಕಿದೆ, ಚಂದ್ರನಲ್ಲೂ ಬೆಳಕಿದೆ, ದೀಪಗಳಲ್ಲೂ ಬೆಳಕಿದೆ. ಬೆಳಕು ಕಾಮನ್ ಆದರೂ ಕೂಡ ಸ್ಪೆಷಲ್ ಬೆಳಕು ನಮಗೆ ಕಣ್ಣಿಗೆ ಕಾಣೋದು ಯಾವುದು? ಸೂರ್ಯ. ಆ ರೀತಿ ಹೇಳಬೇಕು. ನತದಸ್ತಿ ವಿನಾ ಯತ್ ಸ್ಯಾತ್ ಮಯಾಭೂತಂ ಚರಾಚರ. ದೇವ್ರ ತೇಜಸ್ ಭಾರಿ ಜಾಸ್ತಿ. ಯಾಕದು ಎಕ್ಸಾಂಪಲ್ ಕೊಡೋದಿಲ್ಲ? ಯಾರು ನೋಡಿಲ್ಲ, ನೋಡಿದ್ರೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಮತ್ತು ನೋಡಿದವ್ರು ಇವನಿಗೆ ತೋರ್ಸೋಕ್ಕೆ ಬರೋಲ್ಲ, ನಾವು ಸೂರ್ಯನ ತೋರ್ಸೋಕ್ಕೆ ಬರೋದು. ಅದಕ್ಕೋಸ್ಕರ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತಹದ ಬೀಜಂ ಮೂಲ ಕಾರಣಂ ಅಂತ ಅರ್ಥ. ನತದಸ್ತಿ ವಿನಾ ಯತ್ ಸ್ಯಾತ್ ಮಯಾಭೂತಂ ಚರಾಚರ. ನಾನು ಇಲ್ಲದ ಹೋದರೆ ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ಇದೆ ಅಂತ ತಿಳ್ಕೊ, ಜಸ್ಟ್ ಇದೆ ಅಂದರೂ ಕೂಡ ಏನರ್ಥ? ದೇವರಿದ್ದಾನೆ ಅಂತ ಅರ್ಥ. ದೇವರ ಜೊತೆಗಿಲ್ಲದೆ ಇರೋದಿಲ್ಲ ಅದು. ಮಯಾ ವಿನಾ ಯದ್ಭೂತಂ ಸ್ಯಾತ್ ತನ್ನಾಸ್ತಿ. ವಿಶ್ವರೂಪ ಅನಂತಗತೆ, ಅನಂತಭಾಗ, ಅನಂತಗ, ಅನಂತ ಇತ್ಯಾದಿ ಮೋಕ್ಷಧರ್ಮೇ. ಇವೆಲ್ಲ ಸಿಗುತ್ತೆ ಮೋಕ್ಷಧರ್ಮದಲ್ಲಿ. ಕೆಳಗೆ ರೆಫರೆನ್ಸ್ ಹಾಕಿದೆ. ನಾಂತೋಸ್ಮಿ ಮದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತೋ ಉದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋಮಯ. ನಾಂತೋಸ್ಮಿ ಮದಿವ್ಯಾನಾಂ ವಿಭೂತೀನಾಂ ಪರಂತಪ. ನನ್ನ ದಿವ್ಯವಾದ ವಿಭೂತಿಗಳಿಗೆ ಕೊನೆಯೇ ಇಲ್ಲ, ಕೊನೆಯೇ ಇಲ್ಲ. ಎಲ್ಲ ಹೇಳ್ಬೇಕಾದ್ರೆ ನೀವು ಕೇಳೋಕ್ಕೆ ನಿನಗೆ ಆಗೋದೇ ಇಲ್ಲ. ನಾನು ಹೇಳ್ತೇನೆ, ಕೇಳೋದಕ್ಕಾಗೋದೇ ಇಲ್ಲ. ಯುದ್ಧ ಬೇರೆ ಆಗಬೇಕಾಗಿದೆ. ಈಗ ಯುದ್ಧ ಇಲ್ಲದೆ ಹೋದಿದ್ದರೂ ಕೂಡ ಹೇಳೋದಕ್ಕಾಗೋದಿಲ್ಲ. ಏಷತೋ ಉದ್ದೇಶತಃ ಪ್ರೋಕ್ತಃ. ಒಂದು ಉದ್ದೇಶ, ಒಂದು ದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ಟೋಟಲ್ ಅಲ್ಲ ಇದು. ವಿಭೂತೇರ್ ವಿಸ್ತಾರೋಮಯ. ಇದು ವಿಸ್ತಾರ ಹೇಳೋದಕ್ಕೆ ವಿಸ್ತಾರ ಭಾರಿ ಜಾಸ್ತಿ ಇದೆ, ಸ್ವಲ್ಪ ಮಾತ್ರ ಹೇಳಿರೋದು. ಯದ್ಯದ್ ವಿಭೂತಿ ವತ್ಸತ್ವಂ ಶ್ರೀಮದೂರ್ಜಿತಮೇವ ಇತ್ಯಾದಿ. ನಾಳೆ ಅವೆಲ್ಲ